20 ಮಾರ್ಕ್ಸನ್ನು ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಸೊ ಬಿ ಕೇರ್ಫುಲ್, ನೋಟ್ ದಿಸ್ ಪಾಯಿಂಟ್. ಅದರ ಮೀನಿಂಗ್ ಅನ್ನು ನೀವು ಅರ್ಥ ಮಾಡ್ಕೋಬೇಕು. ಕಾಂಪ್ರಹೆನ್ಷನ್ ಅಂದರೆ ಆಂಟೋನಿಮ್ ಇಸ್ ನಥಿಂಗ್ ಬಟ್ ಆಪೋಸಿಟ್ ವರ್ಡ್. ದಿಸ್ ಇಸ್ ದ ಈಸಿ ಮೆಥಡ್ ಟು ಸ್ಕೋರ್ ಮಾರ್ಕ್ಸ್ ಇನ್ ಇಂಗ್ಲಿಷ್. 90% ಆಫ್ ದ ಸ್ಟೂಡೆಂಟ್ಸ್ ತುಂಬಾ ಕಷ್ಟ ಅಂತ ತಿಳ್ಕೊಳ್ಳೋದು ಏನಕ್ಕೆ ಅಂತಂದರೆ ಈ ಒಂದು ಕ್ವಶನ್, ಯಾವ ಒಂದು ಬ್ಲ್ಯಾಂಕ್ಗೆ ಹೇಗೆ ನೀವು ಕಾನ್ವರ್ಸೇಷನನ್ನು ಸ್ಟಾರ್ಟ್ ಮಾಡಬೇಕು. Hello, Namaste and welcome back to Special Session 2. I am Nandakishore, Faculty of English in Vidhyaashram, Mysuru. In my previous video, ನನ್ನ ಹಿಂದಿನ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ 50 ಮಾರ್ಕ್ಸ್. ಸೊ ಆ 50 ಮಾರ್ಕ್ಸ್ ಏನು ಅಂತ ಹೇಳಿದ್ರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಇವತ್ತು ಇನ್ ಟುಡೇಸ್ ಸೆಷನ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ 50 more ಮಾರ್ಕ್ಸ್ ಫಾರ್ ಯೋರ್ Supplementary English Exam Preparation 2020. ಈ 50 ಮಾರ್ಕ್ಸ್ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ ಫುಲ್ ಆಫ್ ಗ್ರಾಮರ್. Before I start my session, let me tell you few important ideas to follow while answering 50 marks in your board examination. ಏನು ಮಾಡಬೇಕು, ಈ 50 ಮಾರ್ಕ್ಸಲ್ಲಿ ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ. 20 ಮಾರ್ಕ್ಸ್ಗೆ ಆಲ್ಮೋಸ್ಟ್ ಫಾರ್ 20 ಮಾರ್ಕ್ಸ್ ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ. ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಆನ್ಸರ್ಗಳು ಕ್ವಶನಲ್ಲೇ ಇರುತ್ತೆ. ಅದೇ ಕ್ವಶನನ್ನು ನಾವು ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿ 20 ಮಾರ್ಕ್ಸನ್ನು ಆರಾಮ್ಸೆ ಸ್ಕೋರ್ ಮಾಡ್ಬೋದು. 20 ಮಾರ್ಕ್ಸ್ ನೀವು ಗ್ರಾಮರಲ್ಲಿ ಸ್ಕೋರ್ ಮಾಡಿಬಿಟ್ರೆ 20 ಅಥವಾ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದ್ರೆ ಉಳಿದ 50 ಮಾರ್ಕ್ಸ್ ಏನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ, ಇನ್ನು 15 ಮಾರ್ಕ್ಸ್ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್. ಫಸ್ಟ್ ಥಿಂಗ್, in section 2, in part 2, ನಾನು ಹೇಳಿದೆ part 1 is full of question and answer, part 2 is full of grammar. part 1 50 ಮಾರ್ಕ್ಸ್ಗೆ ಇರುತ್ತೆ, part 2 50 ಮಾರ್ಕ್ಸ್ಗೆ ಇರುತ್ತೆ. ಸೊ part 2 ಅಲ್ಲಿ ಫಸ್ಟ್ ಮೇನ್ ಟಾಪಿಕ್ ನೀವು ಏನು ನೋಡ್ತೀರಾ ಅಂತ ಹೇಳಿದ್ರೆ ಪ್ಯಾಸೇಜ್ ನೋಡ್ತೀರಾ. ಪ್ಯಾಸೇಜ್ ಇಸ್ ನಥಿಂಗ್ ಬಟ್ ಕಾಂಪ್ರಹೆನ್ಷನ್. ನಿಮಗೆ ಪ್ಯಾಸೇಜ್ ಅಂದರೆ ಏನು, ಕಾಂಪ್ರಹೆನ್ಷನನ್ನು ಹೇಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಈ ಒಂದು ಸೆಷನಲ್ಲಿ ಕೂಡ ತುಂಬ ಸಿಂಪ್ಲಿಫೈಡ್ ವರ್ಷನನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ವಾಚ್ ಅದರ್ ವಿಡಿಯೋಸ್ ವಿಚ್ ಆರ್ ಆಲ್ರೆಡಿ ಅಪ್ಲೋಡೆಡ್ ಇನ್ ಯೂಟ್ಯೂಬ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪ್ಯಾಸೇಜ್. ಈ ಪ್ಯಾಸೇಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದಾಗ ಈ ಪ್ಯಾಸೇಜಲ್ಲಿ 10 ಕ್ವಶನ್ಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಕ್ಯಾರಿಯಿಂಗ್ 1 ಮಾರ್ಕ್ ಈಚ್. 1 ಮಾರ್ಕ್ ಈಚ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ನೀವು ಕ್ವಶನ್ ಪೇಪರ್ ಬಿಗಿನಿಂಗಲ್ಲಿ ಇನ್ಸ್ಟ್ರಕ್ಷನ್ಸ್ ನೋಡಿದ್ರೆ ನೀವು 10 ಕ್ವಶನ್ಸನ್ನು ಕೂಡ ಒಂದೇ ಕಡೆಯಲ್ಲಿ ಬರೀಬೇಕು, ಮತ್ತೆ ಸೀಕ್ವೆನ್ಸಲ್ಲಿ ಸೀರೀಸಲ್ಲೇ ಬರೀಬೇಕಾಗತ್ತೆ. ಇಂಟರ್ಚೇಂಜ್ ಮಾಡಬೇಡಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಯಾವುದೋ ಒಂದು ಕ್ವಶನ್ಗೆ ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಫಾರ್ ಅನ್ ಎಕ್ಸಾಂಪಲ್. ಮೊದಲನೇ ಕ್ವಶನ್ಗೆ ಆನ್ಸರ್ ಗೊತ್ತಿರುತ್ತೆ, 2ಕ್ಕೆ ಗೊತ್ತಿರುತ್ತೆ, 3ಕ್ಕೆ ಗೊತ್ತಿರುತ್ತೆ. 4ನೇದಕ್ಕೆ ಗೊತ್ತಿಲ್ಲ ಅಂದ ತಕ್ಷಣ ನೀವು 4ನ್ನ ಬಿಟ್ಬಿಟ್ಟು 5ನೇ ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. 4ನೇ ಕ್ವಶನ್ನಿಗೆ ಸ್ಪೇಸ್ ಬಿಡಿ. ಅಟ್ಲೀಸ್ಟ್ ಒಂದು 3 to 4 ಲೈನ್ಸ್ ಸ್ಪೇಸ್ ಬಿಟ್ಟರು ಕೂಡ ಆಗುತ್ತೆ. ಯಾಕೆ ಅಂದರೆ ನೀವು 3 to 4 ಲೈನ್ಸ್ಗಿಂತ ಜಾಸ್ತಿ ಆನ್ಸರ್ ಬರಲಿಕ್ಕೆ ನಿಮಗೆ ಆನ್ಸರ್ ಇರಲ್ಲ ಅಲ್ಲಿ. ಸೊ ಹಾಗಾಗಿ 2 ಅಥವಾ 3 ಲೈನ್ ಬಿಟ್ಟರು ಕೂಡ ಆಗುತ್ತೆ. ಬಟ್ ನೀವು ಒಮ್ಮೆ ಈ 10 ಕ್ವಶನ್ಸ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಸೀಕ್ವೆನ್ಸಲ್ಲೇ ಇರಬೇಕಾಗತ್ತೆ. ಈದರ್ ಕ್ವಶನ್ ನಂಬರ್ ವಿಲ್ ಬಿ 1 2 3 4 ಆರ್ ಇಟ್ ವಿಲ್ ಬಿ ಇನ್ ABCD ಫಾರ್ಮ್ಯಾಟ್. ಸೊ ಯಾವುದೇ ಫಾರ್ಮ್ಯಾಟಲ್ಲಿ ಇದ್ರೂ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ, ಕ್ವಶನನ್ನು ಕರೆಕ್ಟಾಗಿ ಓದಿ, ಅದೇ ಕ್ವಶನ್ ನಂಬರ್ಗೆ ಆನ್ಸರ್ಸ್ನ ಬರೀರಿ. ನೀವು ಒಂದು ವೇಳೆ ಕ್ವಶನ್ ನಂಬರ್ ಉಲ್ಟಾ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಬಿ ಕೇರ್ಫುಲ್, ನೋಟ್ ದಿಸ್ ಪಾಯಿಂಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪ್ಯಾಸೇಜ್. Read the following passage and answer the question set on it. ನಾನು ಅವಾಗಲೇ ಹೇಳಿದಾಗೆ 10 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್ ಈಚ್. ನೆಕ್ಸ್ಟ್ ಸಿಂಪಲ್ ಐಡಿಯಾ, ನೀವು ಏನು ಮಾಡಬೇಕು, ಬಿಫೋರ್ ಯು ಸ್ಟಾರ್ಟ್ ರೀಡಿಂಗ್ ಪ್ಯಾಸೇಜ್ 2 ಸಿಂಪಲ್ ಟ್ರಿಕ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಒಂದು, ಟೈಮ್ ನಿಮಗೆ ಎಷ್ಟು ಉಳಿದಿದೆ ಅನ್ನೋದ್ರ ಮೇಲೆ ನೀವು ಪ್ಯಾಸೇಜ್ ಕ್ವಶನ್ನ ಅಟೆಂಪ್ಟ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ನೀವು ಕ್ವಶನ್ ಸೆಟ್ಟನ್ನ ಫಸ್ಟ್ ಓದ್ತೀರಾ ಅಥವಾ ಪ್ಯಾಸೇಜನ್ನ ಫಸ್ಟ್ ಓದ್ತೀರಾ. ನನ್ನನ್ನು ಕೇಳಿದ್ರೆ ಕೆಲವರಿಗೆ ಓದಿರುವಂತಹ ಪ್ಯಾಸೇಜ್ ಫುಲ್ಲು ಕೂಡ ನೆನಪಲ್ಲಿ ಇಟ್ಕೋಬೋದು. ಸರ್ ನಾನು ಇಟ್ಕೊತೀನಿ, ನನಗೆ ಎಲ್ಲ ಒಂದು ವರ್ಡ್ ಅಥವಾ ಎಲ್ಲ ಒಂದು ಥೀಮ್ ಅಥವಾ ಕಾನ್ಸೆಪ್ಟ್, ಒಂದು ಕ್ಯಾರೆಕ್ಟರ್ ಅಥವಾ ಇಯರ್ ಏನು ಕೊಟ್ಟಿರ್ತಾರೆ ಪ್ಯಾಸೇಜಲ್ಲಿ ಅಷ್ಟು ಕೂಡ ನನಗೆ ನೆನಪಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ನನಗಿದೆ ಅಂತ ಹೇಳಿದ್ರೆ ಫಸ್ಟ್ ನೀವು ಪ್ಯಾಸೇಜನ್ನು ಓದಿ. ಬಟ್ ಈಸಿ ವೇ ಟು ರಿಮೆಂಬರ್ ದ ಪ್ಯಾಸೇಜ್, ಆನ್ಸರ್ ದ ಪ್ಯಾಸೇಜ್ ಅಂತ ಹೇಳಿದ್ರೆ ಫಸ್ಟ್ ನೀವು ಕ್ವಶನ್ ಸೆಟ್ಟನ್ನು ಓದಿ. ಕ್ವಶನ್ ಸೆಟ್ಟನ್ನು ಓದಿದಾಗ
ನೀವು ಕ್ವಶನ್ ಒಂದು 10 ಕ್ವಶನ್ಸ್ನ ಫುಲ್ ಓದ್ತೀರಾ, ಅದರಲ್ಲಿ ಫಸ್ಟ್ 2 ಅಥವಾ 3 ಕ್ವಶನ್ಸ್ನ ನೀವು ನೆನಪಲ್ಲಿ ಇಟ್ಕೋಬೋದು. ಸೊ ಫಸ್ಟ್ 2-3 ಕ್ವಶನ್ಗೆ ನೀವು ಪ್ಯಾಸೇಜ್ಗೆ ಬಂದು ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ 2-3 ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಫಸ್ಟ್ ಪ್ಯಾಸೇಜ್ ಓದ್ತೀರಾ, ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪ್ಯಾಸೇಜ್ ಓದ್ತೀರಾ, ನೆಕ್ಸ್ಟ್ ಕ್ವಶನ್ ಓದ್ತೀರಾ, ಮೊದಲನೇ ಕ್ವಶನ್ ಓದಿದಾಗ ನಿಮಗೆ ಪ್ಯಾಸೇಜ್ ಮರ್ತೋಗಿರುತ್ತೆ, ಮತ್ತೆ ನೀವು ಪುನಃ ಪ್ಯಾಸೇಜ್ನ ಹಿಂದೆ ಮುಂದೆ ಮಾಡಿ ಓದ್ತಾನೆ ಇರಬೇಕಾಗತ್ತೆ. ಸೊ ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಫುಲ್ 10 ಕ್ವಶನ್ಸನ್ನ ಓದಿ, 10 ಕ್ವಶನ್ಸನ್ನ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 2-3 ಫಸ್ಟ್ 2-3 ಆದರೂ ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಲೆಟ್ ಅಸ್ ಗೋ ಟು ದ ಕ್ವಶನ್ ಸೆಟ್ ಹಿಯರ್. ಸೊ ಕ್ವಶನ್ ಸೆಟ್ ಏನಿದೆ, ಆಸ್ ಐ ಟೋಲ್ಡ್ ಯು, ಇಲ್ಲಿ ಆಲ್ಫಾಬೆಟ್ಸ್ ಇದೆ. ಸೊ ಬಿ ಕೇರ್ಫುಲ್, ನೀವು ಇದೇ ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಬರೀಬೇಕಾಗತ್ತೆ. ABCDEFGHIJ ಜೆ ಸೀರೀಸ್ವರೆಗೆ ನಿಮಗೆ ಕ್ವಶನ್ಸ್ ಇದೆ. ಸೊ ಅಷ್ಟು ಕ್ವಶನ್ಸನ್ನ ನೀವು ಸೀರೀಸಲ್ಲೇ ಬರ್ಕೊಂಡು ಹೋಗಿ. ಸೊ ವಿಚ್ ಇಸ್ ದ ಫಸ್ಟ್ ಕ್ವಶನ್ ಹಿಯರ್, ವಾಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಡಿಡ್ ದ ಮ್ಯಾನೇಜರ್ ಲ್ಯಾಕ್? ನೀವು ಈ ಒಂದು ಪದದ ಅರ್ಥವನ್ನು ತಿಳ್ಕೊಳ್ಳಿಲ್ಲ ಅಂದರೆ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಲ್ಯಾಕ್ ಅಂದ್ರೆ ಏನು ಕೊರತೆ ಆಗಿತ್ತು. ಸೊ ವಿ ನೋ ಮ್ಯಾನೇಜರ್ ಇದ್ದಾನೆ, ಅವನಿಗೆ ಯಾವುದೋ ಒಂದು ಕ್ವಾಲಿಟಿ ಕೊರತೆ ಆಗಿದೆ. ಏನು ಕ್ವಾಲಿಟಿ ಕೊರತೆ ಆಗಿದೆ ಗೊತ್ತಿಲ್ಲ. ಲೆಟ್ ಅಸ್ ರೀಡ್ ದ ಪ್ಯಾಸೇಜ್ ಲೇಟರ್. ವಾಟ್ ಡಿಡ್ ದ ಸ್ಟಾಫ್ ಎಕ್ಸ್ಪೆಕ್ಟ್ ಫ್ರಮ್ ಹೋಲೀಸ್? ಸೊ ಹೋಲೀಸ್ ಅನ್ನುವಂಥವನು ಒಬ್ಬ ಕ್ಯಾರೆಕ್ಟರ್ ಇಲ್ಲಿ. ಸೊ ಅವನಿಂದ ಏನನ್ನ ಬಯಸ್ತಾ ಇದ್ದಾರೆ. ಕ್ವಶನ್ ನಂಬರ್ ಸಿ, ವೈ ವರ್ ದೇರ್ ಫ್ರೀಕ್ವೆಂಟ್ ಚೇಂಜಸ್ ಇನ್ ದ ಆಫೀಸ್ ಸ್ಟಾಫ್? ಆಫೀಸ್ ಸ್ಟಾಫ್ ಯಾಕೆ ಆಗಾಗ ಚೇಂಜ್ ಆಗ್ತಾ ಇರ್ತಾರೆ? ಸೊ ಫಸ್ಟ್ 3 ಕ್ವಶನ್ಸು, ಲೆಟ್ ಮಿ ಜಸ್ಟ್ ಕಮ್ ಟು ಯುವರ್ ಲೆವೆಲ್ ಅಂಡ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ 3 ಕ್ವಶನ್ಸ್ ಗೊತ್ತಾಯಿತು. ಏನು, ಆಫೀಸ್ ಸ್ಟಾಫು ಅಥವಾ ಯಾವ ಇಂಪಾರ್ಟೆಂಟ್ ಕ್ವಾಲಿಟಿ ಮ್ಯಾನೇಜರಲ್ಲಿ ಇಲ್ಲ. ಸೆಕೆಂಡ್ ಒನ್ ಏನು, ಆಫೀಸ್ ಸ್ಟಾಫು ಹೋಲೀಸ್ ಹತ್ರ ಏನನ್ನ ಬಯಸ್ತಾ ಇದ್ದಾರೆ. ಥರ್ಡ್ ಒನ್ನು, ವೈ ವರ್ ದೇರ್ ಫ್ರೀಕ್ವೆಂಟ್ ಚೇಂಜಸ್ ಇನ್ ಆಫೀಸ್ ಸ್ಟಾಫ್ಸ್? ಸೊ ಫಸ್ಟ್ 3 ಕ್ವಶನ್ಸ್ಗೆ ನೀವು ಆನ್ಸರ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಪ್ಯಾಸೇಜ್. ಸೊ ಇಲ್ಲಿ ಪ್ಯಾರಾಗ್ರಾಫ್ 1 ಇದೆ. ಲೆಟ್ ಅಸ್ ಸ್ಟಾರ್ಟ್ ರೀಡಿಂಗ್ ನೌ. ದ ಮ್ಯಾನೇಜರ್ ಆಫ್ ಎನ್ ಆಫೀಸ್ ಇನ್ ಶೆಲ್ಫೋರ್ಡ್, ಅಲ್ಲಿರುವಂತಹ ಜಾಗದಲ್ಲಿ, ವಾಸ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್, ತುಂಬ ಹಾರ್ಡ್ ವರ್ಕಿಂಗ್, who never arrived late and never left early. ಅವನು ಲೇಟಾಗಿ ಬರ್ತಿರ್ಲಿಲ್ಲ, ಬೇಗ ಮನೆಗೆ ಹೋಗ್ತಿರಲಿಲ್ಲ. ಸೊ he was a perfectionist. ಆನ್ ಟೈಮಿಗೆ ಬರ್ತಾ ಇದ್ದ, ಆನ್ ಟೈಮ್ಗೆ ಹೋಗ್ತಾ ಇದ್ದ. ಬಟ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಮೆನ್ ಇನ್ ಗುಡ್ ಪೊಸಿಷನ್ he had never learned, and that quality was politeness. ಇಲ್ಲಿ ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅಂಡರ್ಲೈನ್ ಮಾಡಿದ್ದೀನಿ. ಯಾವ ಕ್ವಾಲಿಟಿ ಇರಲಿಲ್ಲ. ಇಫ್ ಯು ಗೋ ಟು ದ ಕ್ವಶನ್ ಸೆಟ್, what important quality did the manager lack? Now coming back here, ನಾವು ಮ್ಯಾನೇಜರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, and he never had a quality of politeness. ಸೊ ಒಂದು ಫಸ್ಟ್ ಕ್ವಶನ್ಗೆ ನಮಗೆ ಆನ್ಸರ್ ಸಿಕ್ತು, he lacked politeness. ನೀವು ಕ್ವಶನ್ಗೆ ಆನ್ಸರ್ನ ಫ್ರೇಮ್ ಮಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೊಲೈಟ್ನೆಸ್ ಅಂತ ಬರೆದ್ರು ಕೂಡ ನಿಮಗೆ 1 ಮಾರ್ಕ್ ಸಿಗುತ್ತೆ. ಸೊ ವಿಚ್ ಇಸ್ ದ ಸೆಕೆಂಡ್ ಕ್ವಶನ್, what did the office staff expected from police? ಸೊ ಈ ಕ್ವಶನ್ಗೆ ಇಲ್ಲಿ ಆನ್ಸರ್ ಸಿಗುತ್ತಾ ಮುಂದೆ ನೋಡೋಣ. he never took the trouble to be polite. ಸೊ ಅವನಿಗೆ ಸೌಮ್ಯತೆ ಅನ್ನೋದು ಗೊತ್ತಿರಲಿಲ್ಲ, ತುಂಬ ಹಾರ್ಶ್ ಆಗಿ ಮಾತಾಡ್ತಾ ಇದ್ದ ಆಫೀಸ್ ಸ್ಟಾಫ್ ಹತ್ರ. he never considered the feelings of the staff. ಅವನಿಗೆ ಆಫೀಸ್ ಸ್ಟಾಫ್ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅವ್ರು ಹೇಗೆ ಯಾವ ರೀತಿ ಅವನ ಬಗ್ಗೆ ತಿಳ್ಕೋತಾರೆ ಅನ್ನೋದು ಕೂಡ ಅವನಿಗೆ ಬೇಕಾಗಿರಲಿಲ್ಲ. ಇಫ್ he wanted something done, he did not say, do you mind doing this? ಅವನು ನೀವು ಇದನ್ನ ಮಾಡ್ಬೋದಾ ಅಂತ ಕೇಳ್ತಾ ಇರಲಿಲ್ಲ. ಅವ್ನಿಗೆ ಏನಾದರೂ ಬೇಕು, ಯಾರಿಗೆ? ಮ್ಯಾನೇಜರ್ಗೆ. ಇಫ್ ಮ್ಯಾನೇಜರ್ ವಾಂಟೆಡ್ ಸಮಥಿಂಗ್, ಮ್ಯಾನೇಜರ್ಗೆ ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ಇದನ್ನ ನೀವು ಮಾಡ್ಕೊಡೋಕ್ಕಾಗತ್ತಾ ಅಂತ ಕೇಳ್ತಿರ್ಲಿಲ್ಲ. ನನಗಿದು ಮಾಡ್ಕೊಡ್ಬೇಕು, ಎಷ್ಟು ಗಂಟೆಗೆ ನೀವು ಕೊಡಬೇಕು. ದಟ್ಸ್ ಹೌ he spoke. he gave an order, ರಿಕ್ವೆಸ್ಟ್ ಅಲ್ಲ, he gave an order, do this and be quick about it. ಮಾಡಿ ಅದನ್ನ ಬೇಗ ಮಾಡಿಕೊಡಿ. ಸೊ he was very rude. ಯಾರಿಗೆ ಆದ್ರೂ ಅದು ಇಷ್ಟ ಆಗಲ್ಲ. ಸೊ what happened when he failed to hear a question? ಅವನಿಗೆ ಯಾರಾದರೂ, ಅವನ ಆಫೀಸ್ ಸ್ಟಾಫ್ ಏನಾದರೂ ಮಾತಾಡಿದ್ದು ಅವನಿಗೆ ಕೇಳಲಿಲ್ಲ ಅಂದಿದ್ದರೆ ಏನು ಮಾಡ್ತಿದ್ದ? ಯೂಶುವಲಾಗಿ ನಾವು ಕೇಳಿಲ್ಲ ಅಂದರೆ ನಾನು ಕೇಳಿಸ್ಕೊಳ್ಳಿಲ್ಲ, ಮತ್ತೊಮ್ಮೆ ರಿಪೀಟ್ ಮಾಡ್ತೀರಾ ಅಂತ ಕೇಳ್ತೀವಿ. ನೀವು ಎಷ್ಟೇ ದೊಡ್ಡ ಪೊಸಿಷನಲ್ಲಿ ಇದ್ರೂ ಕೂಡ ಬೆಗ್ ಯುವರ್ ಪಾರ್ಡನ್ ಆರ್ ಕುಡ್ ಯು ಪ್ಲೀಸ್ ರಿಪೀಟ್ ಇಟ್ ಅಂತ ಕೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಆ ರೀತಿ ಮಾಡ್ತಿರ್ಲಿಲ್ಲ. he was asked, he never said I beg your pardon. ಅದನ್ನು ಕೇಳ್ತಿರ್ಲಿಲ್ಲ. ಅವನು ಕೇಳಿಸ್ಕೊಳ್ಳಿಲ್ಲ ಅಂದರೆ ಮತ್ತೊಮ್ಮೆ ಪುನರಾವರ್ತಿಸಿ
ಪುನಃ ಹೇಳಿ ಅಂತ ಹೇಳ್ತಿರ್ಲಿಲ್ಲ ಅವನು. ದ ವರ್ಡ್ಸ್ ಪ್ಲೀಸ್ ಅಂಡ್ ಥ್ಯಾಂಕ್ ಯು ಫಾರ್ಮ್ಡ್ ನೋ ಪಾರ್ಟ್ ಆಫ್ ಹಿಸ್ ಕಾನ್ವರ್ಸೇಷನ್. ಪ್ಲೀಸ್ ಅಂತಾನು ಕೂಡ ಕೇಳ್ತಿರ್ಲಿಲ್ಲ, ಥ್ಯಾಂಕ್ ಯು ಅಂತಾನು ಹೇಳ್ತಿರ್ಲಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ನಿಮ್ಮ ಮ್ಯಾನೇಜರ್ ಹತ್ರ ಹೋಗಿ ನೀವು ಮಾಡಿರುವಂತಹ ಕೆಲಸವನ್ನು ಅವರಿಗೆ ಒಪ್ಪಿಸಿದ್ರು ಕೂಡ ಅವನು ಥ್ಯಾಂಕ್ ಯು ಹೇಳ್ತಿರ್ಲಿಲ್ಲ ಮತ್ತು ಪ್ಲೀಸ್ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಿರ್ಲಿಲ್ಲ. ಸೊ ಡಿಡ್ ವಿ ಗೆಟ್ ದಿ ಆನ್ಸರ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್? ವಾಟ್ ಡಿಡ್ ದ ಆಫೀಸ್ ಸ್ಟಾಫ್ ಎಕ್ಸ್ಪೆಕ್ಟ್ ಫ್ರಮ್ ಪೊಲೀಸ್? ಇಲ್ಲಿ ನಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ, ಬಟ್ ಆನ್ಸರ್ ಸಿಗ್ತಾ ಇಲ್ಲ. ಲೆಟ್ ಅಸ್ ಮೂವ್ ಟು ದ ಪ್ಯಾರಾಗ್ರಾಫ್ 2. ಇಫ್ ಹಿ ಹ್ಯಾಡ್ ಸ್ಪೋಕನ್ ಜೆಂಟ್ಲಿ, ಹೂ ಇಸ್ ಹಿಯರ್? ಇದನ್ನು ಅರ್ಥ ಮಾಡ್ಕೋಬೇಕು. ರಿಮೆಂಬರ್, he is none other than manager. So manager, if he had spoken gently, the work of the office would be done just as well and probably better. For the staff was a good one, but one after another they left and found work elsewhere. No one could tell the manager why they left, so he never understood the art of speaking ಪೊಲೈಟ್ಲಿ. ನಮಗೆ ಸೆಕೆಂಡ್ ಕ್ವಶನಿಗೆ ಆನ್ಸರ್ ಸಿಗಲಿಲ್ಲ, ಬಟ್ ಥರ್ಡ್ ಕ್ವಶನಿಗೆ ಆನ್ಸರ್ ಸಿಕ್ತು. ಕೀಪ್ ಒನ್ ಥಿಂಗ್ ಇನ್ ಮೈಂಡ್, ನಿಮ್ಮ ಎಕ್ಸಾಮಲ್ಲಿ ನೀವು ಓದ್ತಾ ಇರುವಂತಹ ಕ್ವಶನು ಸೀರೀಸಲ್ಲೇ ಈ ಪ್ಯಾಸೇಜ್ನ ಕೇಳಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಪ್ಯಾಸೇಜ್ ಇರುವಂತಹ ಸೀರೀಸಲ್ಲೇ ನಿಮಗೆ ಕ್ವಶನನ್ನು ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೊನೆ ಒಂದು ಕ್ವಶನಿಗೆ, 10ನೇ ಕ್ವಶನಿಗೆ ಫಸ್ಟಲ್ಲೇ ಆನ್ಸರ್ ಇರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ, ನೀವು ಓದಿರುವಂಥದ್ದನ್ನು ಅರಗಿಸ್ಕೊಳ್ಳುವ ಶಕ್ತಿ ಇದ್ದರೆ ನಿಮಗೆ, ಯು ಕ್ಯಾನ್ ಆನ್ಸರ್ ಆಲ್ ದ 10 ಕ್ವಶನ್ಸ್ ವಿತ್ ಇನ್ ಅ ಸ್ನ್ಯಾಪ್. ನೀವು ಚಿಟ್ಕಿ ಹೊಡೆದ ಹಾಗೆ ಆನ್ಸರ್ ಮಾಡ್ಬೋದು. ಸೊ ಲೆಟ್ ಅಸ್ ಕಮ್ ಬ್ಯಾಕ್. ಥರ್ಡ್ ಕ್ವಶನ್ ಏನಾಗಿತ್ತು? ವೈ ದೇರ್ ವಾಸ್ ಅ ಫ್ರೀಕ್ವೆಂಟ್ ಚೇಂಜ್ ಇನ್ ಆಫೀಸ್ ಸ್ಟಾಫ್? ಯಾಕೆ ಫ್ರೀಕ್ವೆಂಟ್ ಆಗಿ ಆಫೀಸಲ್ಲಿ ಸ್ಟಾಫ್ಗಳು ಬಿಟ್ಟು ಹೋಗ್ತಾ ಇದ್ರು? ಯಾಕೆ ಅಂತಂದರೆ, ಹಿ ವಾಸ್ ನಾಟ್ ಪೊಲೈಟ್. ಅಲ್ಲಿ ಆನ್ಸರ್ ಇಲ್ಲ ನಿಮಗೆ, ರೈಟ್? ಇಲ್ಲಿ ಯಾವುದೇ ರೀತಿಯ ಲೈನ್ಸ್ ಅಲ್ಲಿ ಆನ್ಸರ್ ಕೊಟ್ಟಿಲ್ಲ. ಆದರೆ ನೀವೇನು ಮಾಡಬೇಕು? ವೈ ದಿಸ್ ಇಸ್ ಕಾಲ್ಡ್ ಅ ಪ್ಯಾಸೇಜ್, ವೈ ದಿಸ್ ಇಸ್ ಕಾಲ್ಡ್ ಕಾಂಪ್ರಹೆನ್ಷನ್. ಕಾಂಪ್ರಹೆಂಡ್ ಅಂತಂದರೆ ಒಂದು ಪ್ಯಾಸೇಜಿನ, ಒಂದು ಪೀಸ್ ಆಫ್ ಪ್ಯಾರಾಗ್ರಾಫ್ನ ನೀವು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ನೀವು ಅರ್ಥ ಮಾಡಿಕೊಂಡು ಕ್ವಶನ್ಸ್ನ ಆನ್ಸರ್ ಮಾಡ್ತೀರಾ ಅನ್ನುವಂಥದ್ದು. ಇನ್ ಸಿಂಪಲ್ ವರ್ಡ್ಸ್ ಅದರ ಮೀನಿಂಗನ್ನು ನೀವು ಅರ್ಥ ಮಾಡ್ಕೋಬೇಕು, ಕಾಂಪ್ರಹೆನ್ಷನ್ ಅಂದರೆ. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದ ಥರ್ಡ್ ಕ್ವಶನ್ ಹಿಯರ್? ಥರ್ಡ್ ಕ್ವಶನ್ದು ಆನ್ಸರ್ ಏನು ಅಂತ ಹೇಳಿದ್ರೆ, now why were there frequent changes in the office staff? Why? Because ಅಲ್ಲಿ ಇರುವಂತಹ ಆಫೀಸ್ ಮ್ಯಾನೇಜರ್, he was not polite, or you can write, since the manager was rude there was frequent changes of staff members. ಯಾಕೆ ಅವರು ಫ್ರೀಕ್ವೆಂಟ್ ಆಗಿ ಬಿಟ್ಟು ಹೋಗ್ತಿದ್ರು ಅಂತಂದ್ರೆ, he was not ಸ್ಪೋಕನ್ ಜೆಂಟ್ಲಿ, he was not gently spoken, ಅಥವಾ ಅವರು ತುಂಬ ಜೆಂಟಲ್ ಆಗಿ ಮಾತಾಡ್ತಿರ್ಲಿಲ್ಲ ಅಂತ ಅರ್ಥ. ಸೊ ದಿಸ್ ಎಫೆಕ್ಟೆಡ್ ಪೀಪಲ್ ಆರ್ ಸ್ಟಾಫ್ ಇನ್ ದಿ ಆಫೀಸ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ಥರ್ಡ್ ಪ್ಯಾರಾಗ್ರಾಫ್. ಈವನ್ ಇಸ್ ಚೀಫ್ ಕ್ಲರ್ಕ್ ಹೋಲಿಸ್. ನಾವು ಹೋಲಿಸ್, ಹೂ ವಾಸ್ ಹಿ? ಹಿ ವಾಸ್ ಅ ಚೀಫ್ ಕ್ಲರ್ಕ್ ಆಫ್ ದಿ ಮ್ಯಾನೇಜರ್. ಹೋಲಿಸ್ ಅನ್ನುವಂಥವನು ಮ್ಯಾನೇಜರ್ ಅಲ್ಲ, ಮ್ಯಾನೇಜರ್ ಕೆಳಗೆ ವರ್ಕ್ ಮಾಡ್ತಿರುವಂತಹ ಚೀಫ್ ಕ್ಲರ್ಕ್. Who had been with him ಅಂದ್ರೆ ಯಾರು? ಮ್ಯಾನೇಜರ್ again, with him for many years, was getting tired of his rough way of speaking. Even chief clerk ಕೂಡ ತುಂಬಾನೇ ಟಯರ್ಡ್ ಆಗ್ತಾ ಇದ್ದ. He was frustrated, fed up. The secretaries, the typists, even the office boy had often complained to Hollis and begged him to tell the manager about it. ನಮಗೆ ಇವಾಗ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಸಿಕ್ತು. ವಾಟ್ ಡಿಡ್ ದ ಆಫೀಸ್ ಸ್ಟಾಫ್ ಎಕ್ಸ್ಪೆಕ್ಟ್ ಫ್ರಮ್ ಹೋಲಿಸ್? ಸೊ ಆಫೀಸ್ ಸ್ಟಾಫ್ಗಳು ಯಾರ್ಯಾರಿಲ್ಲಿ? ದ ಸೆಕ್ರೆಟರೀಸ್, ದ ಟೈಪಿಸ್ಟ್ಸ್, ಈವನ್ ದ ಆಫೀಸ್ ಬಾಯ್, ದೇ ವಾಂಟೆಡ್ ಆಲ್ ಆಫ್ ದೀಸ್. ಎಲ್ಲರೂ ಕೂಡ ಅವ್ರ ಹತ್ರ ಹೋಲಿಸ್ ಹತ್ರ ಕೇಳ್ಕೊಂಡಿದ್ದೇನು ಅಂತ ಹೇಳಿದ್ರೆ, ದಯಮಾಡಿ ನೀನು ಚೀಫ್ ಕ್ಲರ್ಕ್ ಆಗಿದೆಯಾ, ಮ್ಯಾನೇಜರ್ ಹತ್ರ ಹೋಗಿ ಅವರ ಒಂದು ಹಾವಭಾವನ, ಅವರ ಒಂದು ಆಟಿಟ್ಯೂಡ್ನ, ನಮ್ಮ ಬಗ್ಗೆ ಇರುವ ಆಟಿಟ್ಯೂಡ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೇಳು. ಸೊ ವಾಟ್ ಡಿಡ್ ದೇ ಎಕ್ಸ್ಪೆಕ್ಟ್? ದೇ ಎಕ್ಸ್ಪೆಕ್ಟೆಡ್ ಹೋಲಿಸ್ ಟು ಗೋ ಆ್ಯಂಡ್ ಟಾಕ್ ಅಬೌಟ್ ದಿ ಆಟಿಟ್ಯೂಡ್. ಇದು ಕೂಡ ಆನ್ಸರ್ ಬರಿಬೋದು. ಆರ್ ದೇ ವಾಂಟೆಡ್ ಹೋಲಿಸ್ ಟು ಸ್ಪೀಕ್ ಅಬೌಟ್ ರೂಡ್ ಬಿಹೇವಿಯರ್ ಆಫ್ ಮ್ಯಾನೇಜರ್. ನೀವು ಹೇಗೆ ಆನ್ಸರ್ನ ಫ್ರೇಮ್ ಮಾಡ್ತೀರಾ ಹಾಗೆ ನಿಮಗೆ ಆನ್ಸರ್ ಸಿಗುತ್ತೆ. he never, but he, who is here, so ಇಲ್ಲಿ ಕೇಳ್ಕೊತಾ ಇರುವಂಥದ್ದು ಏನು? ಸೆಕ್ರೆಟರೀಸ್, ಟೈಪಿಸ್ಟ್ಸ್, ಈವನ್ ದ ಆಫೀಸ್ ಬಾಯ್
ಎಲ್ಲರೂ ಕೂಡ ಹೋಲಿಸ್ ಅನ್ನುವಂತಹ ಚೀಫ್ ಕ್ಲರ್ಕ್ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಯಾವುದ್ರ ಬಗ್ಗೆ ಮಾತಾಡಬೇಕು, ಅವರ ಒಂದು ರೂಡ್ ಬಿಹೇವಿಯರ್ ಬಗ್ಗೆ ಮಾತಾಡಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಹೂ ಇಸ್ ಹಿಯರ್? ಹೋಲಿಸ್ ನೆವರ್ ಮಸ್ಟರ್ಡ್ ಕರೇಜ್ ಟು ಡೂ ಇಟ್. ಅವನಿಗೆ ಅಷ್ಟು ಧೈರ್ಯ ಇರಲಿಲ್ಲ, ಅವನ ಧೈರ್ಯ ಕೂಡ ತುಂಬಿಕೊಳ್ಳಿಲ್ಲ ತನ್ನಲ್ಲಿ ತಾನು. One Friday evening, he suddenly got an opportunity. So, ಒಂದು Friday evening, he suddenly got an opportunity. ಈಗಾಗಲೇ ನಮಗೆ ಆನ್ಸರ್ ಸಿಕ್ತು 3 ಕ್ವಶನ್ಸ್ಗೆ. Let us move to 4th and 5th question. Why did Hollis not tell the manager anything? ಯಾಕೆ ಹೋಲಿಸ್ ಮ್ಯಾನೇಜರ್ಗೆ ಏನನ್ನೂ ಹೇಳಿಲ್ಲ ಅಂತಂದರೆ ಈಗಾಗಲೇ ನಮಗೆ ಆನ್ಸರ್ ಸಿಕ್ಕಾಗಿದೆ. ಬಿಕಾಸ್ he never mustered courage to do it. ಅವನಿಗೆ ಧೈರ್ಯ ಇರಲಿಲ್ಲ, ಆತ್ಮಸ್ಥೈರ್ಯ ಸಾಕಾಗಲಿಲ್ಲ. ಸೊ ವಿ ಹ್ಯಾವ್ ಆಲ್ರೆಡಿ ಗಾಟ್ ದಿ ಆನ್ಸರ್ ಫಾರ್ ದ 4th ಕ್ವೆಶ್ಚನ್. ಲೆಟ್ ಅಸ್ ರೀಡ್ 5th, 6th and 7th at a time. What were the terms used to convey politeness? Next question. What had Hollis worked on? Next question. What did he expect from the manager for his hard work? So ಇಲ್ಲಿ ಏನು ಮಾಡ್ತಾನೆ, what were the terms used to convey politeness? ಒಂದು ಸರಳ ಸ್ವಭಾವವನ್ನು ಕನ್ವೆ ಮಾಡಬೇಕು ಅಂದರೆ ಯಾವ ಒಂದು ಪದಗಳನ್ನ ಬಳಸಿದ್ದಾರೆ, ಪದಗಳನ್ನ ಬಳಸಿದ್ರು. ನೆಕ್ಸ್ಟ್ ಕ್ವೆಶನ್ ಬಂದು ಹೋಲಿಸ್ ಯಾವುದ್ರ ಬಗ್ಗೆ ಕೆಲಸ ಮಾಡ್ದ ಅಂತ, ಆ್ಯಂಡ್ ವಾಟ್ ಡಿಡ್ ಹೋಲಿಸ್ ಎಕ್ಸ್ಪೆಕ್ಟ್ ಫ್ರಮ್ ಮ್ಯಾನೇಜರ್, ಅವ್ನು ಮಾಡಿರುವ ಕೆಲಸಕ್ಕೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ದ ಅನ್ನುವಂಥದ್ದು ಕ್ವೆಶನ್ ಇಲ್ಲಿ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದಿಸ್. ನಾವ್ ಹೋಲಿಸ್ ಹ್ಯಾಡ್ ವರ್ಕ್ಡ್ ಹಾರ್ಡ್ ಫಾರ್ ಸೆವರಲ್ ನೈಟ್ಸ್ ಆನ್ ಸಮ್ ಡಿಫಿಕಲ್ಟ್. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಇಲ್ಲಿ ಅಷ್ಟು ಮುಗ್ದಿದೆ. ಬಟ್ ರಿಮೆಂಬರ್, ಕೊನೆಯ ಒಂದು ಪದಕ್ಕೆ ಕೂಡ ಆನ್ಸರ್ ನಾವು ನೋಡಿರುವಂತಹ ಪ್ರೀವಿಯಸ್ ಪ್ಯಾಸೇಜಲ್ಲಿ ಕೂಡ ಸಿಗ್ಬೋದು. ಜಸ್ಟ್ ಇಲ್ಲಿಗೆ ಬಂದ ತಕ್ಷಣ ಇದರಿಂದ ನಾವು ಹಿಂದಕ್ಕೆ ಹೋಗಬೇಕು ಅಂತ ಏನಿಲ್ಲ. ನಾನು ಮೊದಲೇ ಹೇಳಿದಾಗೆ 9ನೇ ಕ್ವಶನ್ಗೆ ಅಥವಾ 7ನೇ ಕ್ವಶನ್ಗೆ ಆನ್ಸರ್ ಫಸ್ಟ್ ಲೈನಲ್ಲಿ ಇರುತ್ತೆ. ಸೊ ಡೋಂಟ್ ಬಿ ಇನ್ ಅ ಹರಿ. One Friday evening, he suddenly got an opportunity. Hollis had worked hard for several nights on some difficult papers that the manager wanted on Friday. So ಕ್ವಶನ್ ಅನ್ನ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಇಲ್ಲಿ ನೋಡಿ, ವಾಟ್ ಹ್ಯಾಡ್ ಹೋಲಿಸ್ ವರ್ಕ್ಡ್ ಆನ್. ನಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, he had worked on some difficult, worked hard on some difficult papers ಅನ್ನುವಂಥದ್ದು ಆನ್ಸರ್ ಇಲ್ಲಿ. Some difficult papers. It had needed a great effort to get them finished, by Hollis had succeeded in doing it. But Hollis had succeeded in doing it. He brought them into the manager's office and laid them on his desk. So ಏನು ಮಾಡ್ತಾನೆ, ಅವನಿಗೆ ಡಿಫಿಕಲ್ಟ್ ಟಾಸ್ಕ್ ಇರುತ್ತೆ, ಫ್ರೈಡೇವರೆಗೆ ಮಾತ್ರ ಅವನಿಗೆ ಟೈಮ್ ಕೊಟ್ಟಿರ್ತಾರೆ. ಸೊ ಫ್ರೈಡೇ ಒಳಗಡೆ ಅವನು ಕಷ್ಟಪಟ್ಟು ಅವನು ಈ ಒಂದು ಟಾಸ್ಕನ್ನು ಮುಗಿಸಿ ಅವನ ಮ್ಯಾನೇಜರ್ ಡೆಸ್ಕ್ ಮೇಲೆ ತಂದು ಇಡ್ತಾನೆ. ಥಿಂಕಿಂಗ್ ದ್ಯಾಟ್, ಥಿಂಕ್ ಮಾಡ್ಕೋತಾನೆ, ಓಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಫ್ರೈಡೇ ಮೇ ಬಿ ಮ್ಯಾನೇಜರ್ ವೆಡ್ನೆಸ್ಡೇ ಕೊಟ್ಟು ಫ್ರೈಡೇಗೆ ನೀನು ತಂದಿಡಬೇಕು ಅಂತ ಹೇಳಿರ್ತಾನೆ. ಸೊ ಹೋಲಿಸ್ ಏನು ತಿಳ್ಕೊತಾನೆ, ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದೀನಿ, ಮೇ ಬಿ ನಾನು ಮುಗಿಸಿರುವಂತಹ ಕೆಲಸಕ್ಕೆ ನನಗೆ ಅಪ್ರಿಷಿಯೇಷನ್ ಸಿಗುತ್ತೆ, ನನಗೆ ಏನೋ ಬಹುಮಾನ ಸಿಗ್ಬೋದು. ಥಿಂಕಿಂಗ್ ದ್ಯಾಟ್ ದಿಸ್ ಟೈಮ್ ಹಿ ಮೈಟ್ ರಿಸೀವ್ ಅ ವರ್ಡ್ ಆಫ್ ಪ್ರೇಸ್. ಸೊ ವಾಟ್ ಡಿಡ್ ಹೋಲಿಸ್ expect from the manager for his hard work? What did he expect? He expected that he might receive a word of praise. ಅವನು ಎಕ್ಸ್ಪೆಕ್ಟ್ ಮಾಡಿದ್ದೇನು, ಎಲ್ಲೋ ನನಗೆ ಹೊಗಳ್ತಾರೆ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ, ಶಬಾಷ್, ನೀನು ಇಷ್ಟು ಕಷ್ಟಪಟ್ಟು ಫ್ರೈಡೇನೆ ಮುಗಿಸ್ಕೊಟ್ಟಿದ್ಯಾ ಅಂತ ಹೇಳ್ತಾನೆ. ಸೊ he thought he would get it. What would he get? He would receive a word of praise. But will he get? Let us see that. So ಇಷ್ಟಕ್ಕೆ ನಮಗೆ ಆನ್ಸರ್ ಸಿಕ್ಕಾಗಿದೆ. ಸೊ ಲೆಟ್ ಅಸ್ ಸಿ, ಈ ಒಂದು ಕ್ವಶನ್ಗೆ ನಮಗೆ ಇನ್ನೂ ಆನ್ಸರ್ ಸಿಗಲಿಲ್ಲ. ವಾಟ್ ವರ್ ದ ಟರ್ಮ್ಸ್ ಯೂಸ್ ಟು ಕನ್ವೆ ಪೊಲೈಟ್ನೆಸ್. ಏನು ಈ ಒಂದು ಕ್ವಶನ್ನ ಅರ್ಥ ಅಂತ ಹೇಳಿದ್ರೆ, ನೀವು ಸೌಮ್ಯತೆಯನ್ನು ಅಥವಾ ನೀವು ಪೊಲೈಟ್ ಆಗಿ ಮಾತಾಡಬೇಕು ಅಂದಾಗ ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನನ್ನ ಬಯಸ್ತೀರಾ, ಯಾವ ವರ್ಡನ್ನು ಯೂಸ್ ಮಾಡ್ತೀರಾ, ಇಲ್ಲಿ ಆಗಾಗಲೇ ಕೊಟ್ಟಾಗಿದೆ. Do you mind doing this? Or thank you, please. These are the words. I beg your pardon. ಇದನ್ನು ನೀವು ಬರಿಬೋದು. These are the answers. ನಾನು ಮೊದಲೇ ಹೇಳಿದಾಗೆ ಆನ್ಸರ್
ಪ್ರೀವಿಯಸ್ ಪ್ಯಾಸೇಜಲ್ಲೂ ಕೂಡ ಇರ್ಬೋದು. ಪ್ಲೀಸ್ ಅಂಡ್ ಥ್ಯಾಂಕ್ ಯು ಆರ್ ದ ಆನ್ಸರ್ಸ್ ಆ್ಯಂಡ್ do you mind doing this or I beg your pardon. These are the words. ಇದರಲ್ಲಿ ಯಾವ್ದಾದ್ರು ಎರಡು ಕೂಡ ಬರೀಬಹುದು, ಒಂದು ಕೂಡ ಬರೀಬಹುದು, ಬಟ್ ಎರಡು ಅಥವಾ ಮೂರು ಬರೆದ್ರೆ ನಿಮಗೆ ಸೇಫರ್ ಸೈಡಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಸೊ ಲೆಟ್ us move to the next question. What was the reaction of the manager for Hole's hard work? ಸೊ ಮ್ಯಾನೇಜರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ? Hole said, I beg your pardon sir, because ಇಲ್ಲಿ 3 ಆಪ್ಷನ್ ಇದೆ. ನೀವು ಜಸ್ಟ್ ಈ ಆಪ್ಷನ್ ಬರೆದ್ಬಿಟ್ರೆ ಸಾಲದು, ಯು ಹ್ಯಾವ್ ಟು ರೀರೈಟ್ ಇಟ್. ಕೆಲವರು ಎಕ್ಸಾಮಿನೇಷನ್ ಅಲ್ಲಿ ನಾನು ನೋಡಿದ್ದೀನಿ, ವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಜಸ್ಟ್ 1, 2, 3 ಅಂತ ಯಾವುದಾದ್ರೂ ಒಂದು ಆಪ್ಷನ್ನ ಚೂಸ್ ಮಾಡಿ ಬರೀತಾರೆ. ಡೋಂಟ್ ಡೂ ಇಟ್, ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್. ಏನು ಕೊಟ್ಟಿದ್ದಾರೆ ಇದರಲ್ಲಿ ಅದನ್ನು ಕೂಡ ಬರೀಬೇಕಾಗತ್ತೆ. ಲಾಸ್ಟ್ ಕ್ವೆಶನ್, ಆಡ್ ಅ ಪ್ರಿಫಿಕ್ಸ್ ಟು ದ ವರ್ಡ್ ಪೊಲೈಟ್ ಟು ಫಾರ್ಮ್ ಆನ್ ಆಂಟೋನಿಮ್. ಈ ಕ್ವೆಶನ್ ಅನ್ನ ಮತ್ತಷ್ಟು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಅಸ್ ರಿಮೆಂಬರ್ ದೀಸ್ 2 ಕ್ವೆಶನ್ಸ್ ನಾವು. ಯಾವುದು ಪ್ರೀವಿಯಸ್ ಕ್ವೆಶನ್? ಈಗ ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಮ್ಯಾನೇಜರ್ ಫಾರ್ Hole's ಹಾರ್ಡ್ ವರ್ಕ್. ನೌ ಲೆಟ್ ಅಸ್ ಸಿ. ದ ಮ್ಯಾನೇಜರ್ ಲುಕ್ಡ್ ಎಟ್ ದಮ್ ಅಂಡ್ ಸೆಡ್ ನಥಿಂಗ್. ಸೊ ಹಿ ಲುಕ್ಡ್ ಎಟ್ Hole's ಅಂಡ್ ಹಿ ಸೆಡ್ ನಥಿಂಗ್. ಯಾವ ಕೂಡ ಅಪ್ರಿಸಿಯೇಷನ್ ಕೊಡಲಿಲ್ಲ. ಆಸ್ ದ ಚೀಫ್ ಕ್ಲರ್ಕ್ ರೀಚ್ಡ್ the door on his way out of the office, he turned around and said, I beg your pardon sir. ಇದು ಕೂಡ ಕರೆಕ್ಟ್ ಆನ್ಸರ್. ನಾನು ಹೇಳಿದೆ, ನೀವು ಕನ್ವೆ ಮಾಡಬೇಕಾದ್ರೆ, ನೀವು ಪೊಲೈಟ್ನೆಸ್ನ ಕನ್ವೆ ಮಾಡಬೇಕಾದ್ರೆ ಏನು ವರ್ಡನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಐ ಬೆಗ್ ಯು ಪಾರ್ಡನ್ ಸರ್. ನಾವು ಈಗಾಗಲೇ ಅದನ್ನು ನೋಡಿದ್ದೀವಿ. ಏನಕ್ಕೆ ಹೇಳ್ತಾನೆ? ಅವನೇನು ಹೇಳ್ತಾನೆ? ತಂದಿರ್ತಾನೆ, ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅನ್ಕೊಂಡ, ಬಟ್ ಸಿಗ್ಲಿಲ್ಲ. ಸೊ ಏನು ಮಾಡ್ತಾನೆ? ಹಿ ಸೆಡ್ ನಥಿಂಗ್. ಮ್ಯಾನೇಜರ್ ಏನು ಕೂಡ ಹೇಳಲ್ಲ. ಚೀಫ್ ಕ್ಲರ್ಕ್ Hole's ಡೋರ್ ಹತ್ರ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಜಸ್ಟು ಅವ್ನು ಏನೂ ಕೇಳಿಸ್ತಾ ಇದ್ರು ಕೂಡ ಜಸ್ಟ್ ಓಪನ್ ಮಾಡಿ ಐ ಬೆಗ್ ಯುವರ್ ಪಾರ್ಡನ್ ಸರ್. ಹಿ ವಿಲ್ ಟರ್ನ್ ಅರೌಂಡ್, ಹಿ ವಿಲ್ ಓಪನ್ ದ ಡೋರ್, ಹಿ ವಿಲ್ ಟರ್ನ್ ಅರೌಂಡ್ ಆ್ಯಂಡ್ ಹಿ ವಿಲ್ ಸೇ ಐ ಬೆಗ್ ಯುವರ್ ಪಾರ್ಡನ್ ಸರ್. ಏನೋ ತನಗೆ ಹೇಳಿದ್ರೇನೋ ಅಂತ ಅಂದ್ಕೊಂಡು, ಹೂವೆಯಲ್ಲಿ ಅಂದ್ಕೊಂಡು ತಿರುಗ್ತಾನೆ. ಐ ಡಿಂಟ್ ಸ್ಪೀಕ್. ಯಾರು ಹೇಳೋದಿದು? ಸೆಡ್ ದ ಮ್ಯಾನೇಜರ್ ಶಾರ್ಪ್ಲಿ. ನಾನು Hole's ಅಂತ ಹೇಳಿದ್ರೆ, ಸರ್ ನನ್ನನ್ನು ಕರೆದ್ರ ಅಂತ ನಾನು ನನ್ನ ಮ್ಯಾನೇಜರ್ ಹತ್ರ ತಿರುಗಿದ್ರೆ ಮ್ಯಾನೇಜರ್ ಹೇಳ್ತಾರೆ ನಾನೇನು ಮಾತಾಡಲಿಲ್ಲ. ವೆರಿ ರೂಡ್, ವೆರಿ ಶಾರ್ಪ್ಲಿ. ಯಾಕೆ ಅಷ್ಟು ಶಾರ್ಪ್ ಆಗಿ ಹೇಳ್ತಾರೆ ಅಂತಂದರೆ, ಯು ಡೋಂಟ್ ಡಿಸರ್ವ್ ಎನಿ ಅಪ್ರಿಸಿಯೇಷನ್. ನಿನಗೇನು ಕೂಡ ಬಹುಮಾನ ಸಿಗಲ್ಲ, ನಿನಗೇನು ಕೂಡ ಇವತ್ತು ಗೌರವ ಸಿಗಲ್ಲ, ಅಥವಾ ಏನು ಕೂಡ ನಿನಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಹೋಗಲ್ಲ ನಾನು. ಸೆಡ್ ದ ಮ್ಯಾನೇಜರ್ ಶಾರ್ಪ್ಲಿ. ಓ ಸೆಡ್ Hole's. ಓ ಸರಿ ಸರ್, ನೀವೇನು ಹೇಳಿಲ್ವಾ? ಓಕೆ. ಓ ಸೆಡ್ Hole's. ಐ ಥಾಟ್ ಯು ಸೆಡ್ ಥ್ಯಾಂಕ್ ಯು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಾಟ್ ಯು ಸೆಡ್ ಥ್ಯಾಂಕ್ ಯು. ಯಾರು ಹೇಳಿದಿದ್ನ? Hole's ಮ್ಯಾನೇಜರ್ಗೆ ಹೇಳ್ತಾನೆ, ಸರ್ ನೀವೆಲ್ಲ ನನಗೆ ಥ್ಯಾಂಕ್ ಯು ಹೇಳಿದ್ರಿ ಅಂತ ಅಂದ್ಕೊಂಡು ನಾನು ಏನು ಹೇಳಿದ್ರಿ ಅಂತ ತಿರುಗಿ ನೋಡಿದೆ. ಸೊ ದಿಸ್ ಇಸ್ ದ ಪ್ಯಾಸೇಜ್. ನೆಕ್ಸ್ಟ್ ನಮಗೆ ಪ್ಯಾಸೇಜಿಗೆ ಆನ್ಸರ್ ಸಿಗ್ತಾ. ವಾಟ್ ವಾಸ್ ದ ರಿಯಾಕ್ಷನ್ ಫ್ರಮ್ ದ ಮ್ಯಾನೇಜರ್ ಫಾರ್ Hole's ಹಾರ್ಡ್ ವರ್ಕ್? ಹಿ ಸೆಡ್ ಐ ಡಿಂಟ್ ಸ್ಪೀಕ್ ಅನ್ನುವಂಥದ್ದು ಆನ್ಸರ್ ಅಲ್ಲ. ಇನ್ಸ್ಟೆಡ್ ನೀವು ಏನು ಆನ್ಸರ್ನ ಬರೀಬೇಕು? ಮ್ಯಾನೇಜರ್ ಡಿಂಟ್ ರಿಯಾಕ್ಟ್ ಎನಿಥಿಂಗ್. ಏನು ಕೂಡ ಆನ್ಸರ್ ಇರಲಿಲ್ಲ, ಏನು ಕೂಡ ರಿಯಾಕ್ಷನ್ ಇರಲಿಲ್ಲ ಮ್ಯಾನೇಜರ್ ಕಡೆಯಿಂದ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, Hole's said, I beg your pardon sir, because first option, he was a polite man. Second option, he had heard what the manager had said. ಅವನು ಎಲ್ಲೋ ಒಂದು ಕಡೆ ಮ್ಯಾನೇಜರ್ ಹೇಳಿದ್ದನ್ನ ಕೇಳಿಸ್ಕೊಂಡ ಅಂತ. ಬಟ್ ಡಿಡ್ ದ ಮ್ಯಾನೇಜರ್ ಸ್ಪೀಕ್? He didn't. ಮ್ಯಾನೇಜರ್ ಮಾತಾಡಿದ್ನ? ಇಲ್ಲ, ಮಾತಾಡಿರಲಿಲ್ಲ. He was creating an opportunity for himself to teach the manager a lesson. Did Hole's think of an opportunity? ಅವನು Hole's ಅನ್ನುವಂತಹ ಕ್ಲರ್ಕು ತನ್ನ ಮ್ಯಾನೇಜರ್ಗೆ ಪಾಠ ಕಲಿಸೋದಕ್ಕೆ ಏನಾದರೂ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಂಡ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದರೆ Hole's ಒಬ್ಬ ಸಾಧಾರಣ ಕ್ಲರ್ಕ್. ಅವನಿಗೆ ಮ್ಯಾನೇಜರ್ಗೆ ಪಾಠ ಕಲಿಸುವಂತಹ ಲೆವೆಲ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ಹಿ ವಾಸ್ ಅ ಪೊಲೈಟ್ ಮ್ಯಾನ್. ಅವನಿಗೆ ಸ್ವಾಭಿಮಾನ ಇತ್ತು, ಅವನಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿತ್ತು. ಅವನು ಮ್ಯಾನೇಜರ್ಗಿನ್ನ ಕೆಳವರ್ಗದಲ್ಲಿ ಕೆಲಸ ಮಾಡಿದ್ರು ಕೂಡ ಅವನು ತನ್ನ ಮೇಲಾಧಿಕಾರಿಗಳಿಗೆ ಹೇಗೆ ಒಂದು ಗೌರವವನ್ನು ಕೊಡಬೇಕು ಅನ್ನೋದು ಗೊತ್ತಿತ್ತು. ಜಸ್ಟ್ ಬಿಕಾಸ್ ದ ಮ್ಯಾನೇಜರ್ ಇಸ್ ಇನ್ ಹೈಯರ್ ಪೊಸಿಷನ್, ದಟ್ ಡಸಂಟ್ ಮೀನ್ ಹಿ ಕ್ಯಾನ್ ಇಲ್ ಟ್ರೀಟ್ ದ ಸಬಾರ್ಡಿನೇಟ್ಸ್. ಮ್ಯಾನೇಜರ್ ಒಬ್ಬ ಅಧಿಕಾರಿ ಆಗಿರ್ಬೋದು, ಬಟ್ ಅವನ ಕೈ ಕೆಳಗೆ ಕೆಲಸ ಮಾಡುವಂಥವ್ರನ್ನ ಅವನು ಸಮಾನತೆಯಲ್ಲಿ ಕಾಣಬೇಕಿತ್ತು. ದಿಸ್ ಪ್ಯಾಸೇಜ್ ಇಸ್ ಗಿವಿಂಗ್ ಆನ್ ಐಡಿಯಾ ಅಬೌಟ್ ದ್ಯಾಟ್. ಲಾಸ್ಟ್ ಕ್ವೆಶನ್ ನಾನು ಮೊದಲೇ ಹೇಳಿದೆ, ಆ್ಯಡ್ ಅ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದರೆ ಏನು? ಪ್ರೀ ಅಂತಂದರೆ ಒಂದು ಪದದ ಮುಂದೆ,
ಸಫಿಕ್ಸ್ ಅಂದರೆ ಒಂದು ಪದ ಆದಮೇಲೆ, ಆ್ಯಡ್ ಅ ಸಫಿಕ್ಸ್. ಈಗ ಇಲ್ಲಿ ಕ್ವಶನ್ ಕೇಳಿರೋದೇನು, ಪ್ರಿಫಿಕ್ಸ್ ಅಂದರೆ ಈ ಪದದ ಮುಂದೆ, ಪೊಲೈಟ್ ನಮ್ಮ ಮುಂದೆ ಏನಾದರೂ ಒಂದು ಪದವನ್ನು ಸೇರಿಸಬೇಕಾಗತ್ತೆ. ಒಂದು ಲೆಟರ್ ಆಗಿರ್ಬೋದು ಅಥವಾ 2 ಲೆಟರ್ಗಳಾಗಿರ್ಬೋದು, ಸೇರಿಸಿ ಟು ಫಾರ್ಮ್ ಆ್ಯನ್ ಆ್ಯಂಟೋನಿಮ್. ಆ್ಯಂಟೋನಿಮ್ ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ಆ್ಯಂಟೋನಿಮ್ ಈಸ್ ನಥಿಂಗ್ ಬಟ್ ಆಪೋಸಿಟ್ ವರ್ಡ್. ಹೀಗೆಲ್ಲ ನಿಮಗೆ ಆಪೋಸಿಟ್ ವರ್ಡ್ ಅಂತ ಕೇಳಲ್ಲ, ಆ್ಯಂಟೋನಿಮ್ ಆ್ಯಂಡ್ ಸಿನಾನಿಮ್ ಅಂತ ಕೇಳ್ತಾರೆ. ಸೊ ಬಿ ಕೇರ್ಫುಲ್, ಇಟ್ ಈಸ್ ಅ ಮಸ್ಟ್. ನೀವು ಈ ಪದದ ಅರ್ಥವನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಆ್ಯಡ್ ಅ ಪ್ರಿಫಿಕ್ಸ್, ಇಲ್ಲಿ ಕ್ವಶನ್ ಕೇಳಿರೋದು ಆ್ಯಡ್ ಅ ಪ್ರಿಫಿಕ್ಸ್ ಟು ದ ವರ್ಡ್ ಪೊಲೈಟ್. ಪೊಲೈಟ್ ಅನ್ನುವಂತಹ ವರ್ಡ್ಗೆ ನೀವು ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ಅದರ ವಿರುದ್ಧ ಪದವನ್ನು ನೀವು ಹೇಳಿ ಅಂತ. ಸೊ ವಾಟ್ ಈಸ್ ದ ಪ್ರಿಫಿಕ್ಸ್ ವರ್ಡ್ ಫಾರ್ ಪೊಲೈಟ್? ಇಟ್ ಈಸ್ ಐ ಆಮ್ ಇಂಪೊಲೈಟ್. ಸೊ ಇಲ್ಲಿ ಇಂಪೊಲೈಟ್ ಅಂತ ಬರೆದ್ರೆ ದ ಆನ್ಸರ್ ಇಸ್ ಕರೆಕ್ಟ್. ಯು ವಿಲ್ ಗೆಟ್ 1 marks. ಸೊ ಫಾಲೋ ದ ರೂಲ್ಸ್ ಸ್ಟ್ರಿಕ್ಟ್ಲಿ. ನೀವು ರೂಲ್ಸ್ನ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ಯಾಸೇಜಲ್ಲಿ ನಿಮಗೆ 10 ಮಾರ್ಕ್ಸಿಗೆ 4 ಮಾರ್ಕ್ಸ್ ಪಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಸೊ ನಾನು ಹೇಳಿದಾಗೆ ನಿಮಗೆ ಬುದ್ಧಿ ಉಪಯೋಗಿಸಿ ಪ್ಯಾಸೇಜನ್ನು ಫುಲ್ ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್. ನೆನಪಿನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ವರಿ ಮಾಡೋದು ಬೇಡ. ಒಂದು 4-5 ಕ್ವಶನ್ಸ್ನ ಓದಿ, ಅಟ್ಲೀಸ್ಟ್ 4-5 ಕ್ವಶನನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ, ಆರ್ ಎಲ್ಸ್ ಯು ವಿಲ್ ಲೂಸ್ 10 marks. ಐ ಆಮ್ ಟೆಲಿಂಗ್ ಯು. ನೆಕ್ಸ್ಟ್ ಈಸಿ ಕ್ವಶನ್ ಸೆಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ಯಾಸೇಜ್ ಹೇಗೆ ಕೊಟ್ಟಿರ್ತಾರೆ ಅದೇ ರೀತಿ 4 ಅಥವಾ 5 ಲೈನ್ ಪೋಮ್ನ ಕೊಟ್ಟಿರ್ತಾರೆ ನಿಮಗೆ. ಸೊ ಇದು ಪ್ರಿಪ್ರೇಟರಿಯಲ್ಲಿ ನೀವು ಯಾರೆಲ್ಲ ಪ್ರಿಪ್ರೇಟರಿ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪೇಪರ್ ಬೋರ್ಡಿಂದಾನೇ ಬಂದಿತ್ತು. ಸೊ ಬೋರ್ಡಿಂದ ಬಂದಿರುವಂತಹ 2-3 ಕಾನ್ಸೆಪ್ಟ್ಸ್ಗಳು ಫೈನಲ್ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗಿದೆ. ಹಾಗಾಗಿ ಯಾವತ್ತು ಟೀಚರ್ಸ್ ಹೇಳ್ತಾರೆ ಪ್ರಿಪ್ರೇಟರಿ ಎಕ್ಸಾಮ್ದು, ಮಿಡ್ ಟರ್ಮ್ದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ, ನೀವು ಆ ಒಂದು ಪದಗಳನ್ನು ಕನ್ಸಿಡರ್ ಮಾಡಲೇಬೇಕು. ಅವರು ಹೇಳುವಂತಹ ಮಾತುಗಳನ್ನ ನೀವು ಕಿವಿಗೊಡಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಲಾಸ್ ಆಗುತ್ತೆ. ಯಾರೆಲ್ಲ ಸಪ್ಲಿಮೆಂಟ್ರಿಗೆ ರೆಡಿ ಆಗ್ತಾ ಇದ್ದೀರಾ ಅವರೆಲ್ಲ ನೀವು ಈ ಒಂದು ಕಾನ್ಸೆಪ್ಟ್ಸನ್ನ ಕಲಿಲೇಬೇಕು. ದಿಸ್ ಇಸ್ ದ ಈಸಿ ಮೆಥಡ್ ಟು ಸ್ಕೋರ್ ಮಾರ್ಕ್ಸ್ ಇನ್ ಇಂಗ್ಲಿಷ್. So let us start solving this. Read the following lines and answer the question set on it. So there are 3 questions, 3 marks ಇರುತ್ತೆ. ಸೊ ಪ್ರೀವಿಯಸ್ ಪ್ಯಾಸೇಜಲ್ಲಿ 10 ಮಾರ್ಕ್ಸು, ಈ ಪ್ಯಾಸೇಜಲ್ಲಿ 3 ಮಾರ್ಕ್ಸು. ಎಲ್ಲಿ ಆನ್ಸರ್ ಇರುತ್ತೆ, ಆನ್ಸರ್ನ ನೀವು ಎಲ್ಲಿಂದನೋ ಕಲ್ತ್ಕೊಂಡು ಬಂದು ಬರೀಬೇಕು ಅಂತಿಲ್ಲ. ಆನ್ಸರ್ಗಳು ಈ 3 ಲೈನಲ್ಲೇ ಇರುತ್ತೆ ಅಥವಾ 4 ಲೈನಲ್ಲೇ ಇರುತ್ತೆ ಅಥವಾ ಪ್ರೀವಿಯಸ್ ಪ್ಯಾಸೇಜಲ್ಲಿ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಕಲಿಬೇಕಾಗತ್ತೆ. ಅದನ್ನು ನೋಡಿಕೊಂಡು ನೀವು ಅರ್ಥ ಮಾಡಿಕೊಂಡು ಕ್ವಶನನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಲೆಟ್ ಅಸ್ ಸಾಲ್ವ್ ದಿಸ್. 7 years I could not walk a step. ಸೊ ಎಷ್ಟು ವರ್ಷ ಅವನು ವಾಕ್ ಮಾಡ್ಲಿಕ್ಕಾಗಲಿಲ್ಲ? 7 years. He could not walk a step. ಒಂದು ಹೆಜ್ಜೆ ಕೂಡ ಇಡೋಕ್ಕಾಗಲಿಲ್ಲ. When I to the, ಇದು ಏನೋ ಮಿಸ್ಸಿಂಗ್ ಇದೆ, ಕ್ವಶನ್ ಪೇಪರಲ್ಲಿ ಬಂದಿರುವುದೇ ಹೀಗೆ ಇರಲಿ. When I to the great physician came. ಸೊ ಯಾರು ಬಂದರು? ಗ್ರೇಟ್ ಫಿಸಿಷಿಯನ್, ಯಾರೋ ಒಬ್ರು ಡಾಕ್ಟರ್ ಬರ್ತಾರೆ. He demanded, ಅವರು ಕೇಳ್ತಾರೆ, why the crutches? ಯಾಕೆ ಕ್ರಚಸ್? ಕ್ರಚಸ್ ಅಂದರೆ ಒಂದು ಕಾಲು ಏಟಾಗಿರುವವರಿಗೆ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತಾರೆ. ಇಟ್ಸ್ ಜಸ್ಟ್ ಲೈಕ್ ಅ ಪೋಲ್ ಇರುತ್ತೆ, ಅದನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಾರೆ, ರೈಟ್? ವೈ ದ ಕ್ರಚಸ್? ಆ್ಯಂಡ್ ಐ ಟೋಲ್ಡ್ ಹಿಮ್, ಆ್ಯಂಡ್ ಐ, ಹೂ ಇಸ್ ಐ ಹಿಯರ್? ವಿ ಡೋಂಟ್ ನೋ, ಮೇ ಬಿ ದ ಆಥರ್ ಆರ್ ದ ಪೋಯೆಟ್ ಆರ್ ಐ ಹಿಮ್ಸೆಲ್ಫ್. ಆ್ಯಂಡ್ ಐ ಟೋಲ್ಡ್ ಹಿಮ್ ಐ ಆಮ್ ಲೇಮ್. ಲೇಮ್ ಅಂದ್ರೇನು? ಸ್ವಲ್ಪ ತಿನ್, ಐ ಆಮ್ ವೀಕ್. ಸೊ ಕ್ವಶನ್ ಏನಿಲ್ಲಿ, ನಾನು ಮೊದಲೇ ಹೇಳಿದ್ದೆ, ನೀವು ಇಷ್ಟು 4 ಲೈನನ್ನು ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಅಥವಾ 3 ಕ್ವಶನ್ಸನ್ನು ನೆನಪಲ್ಲಿ ಇಟ್ಕೊಂಡ್ರು ವೆಲ್ ಆ್ಯಂಡ್ ಗುಡ್. ಹೂ ಕುಡ್ ನಾಟ್ ವಾಕ್ ಅ ಸ್ಟೆಪ್ ಹಿಯರ್? ಹೂ ಕುಡ್ ನಾಟ್ ವಾಕ್, ಇಟ್ ಈಸ್ ಐ. ನೀವು ಐ ಅಂತ ಬರೆದ್ರು ಕೂಡ ಸಾಕು, ಅಥವಾ ಪೋಯೆಟ್ ಅಂತ ಬರೆದ್ರು ವೆಲ್ ಆ್ಯಂಡ್ ಗುಡ್, ಅಥವಾ ಆಥರ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ಸೊ ಐ ಆರ್ ಪೋಯೆಟ್ ಅಂತ ಬರೆದ್ರು ಆಗತ್ತೆ. ಐ ಆರ್ ಪೋಯೆಟ್. Where did the man go? He went to the great physician. Right? ಯಾರ ಹತ್ರ ಹೋಗ್ತಾನೆ? Where did the man go? ಅವನು ಡಾಕ್ಟರ್ ಹತ್ರ ಹೋಗ್ತಾನೆ. What was the reason given by the man for using the crutches? So I told him, ಏನಕ್ಕೆ? Because I am lame. 3 marks. ಖಾಲಿ 1 ನಿಮಿಷದಲ್ಲಿ ಈ 3 ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಯಾವಾಗ ನಿಮಗೆ ಈಸಿ ಆಗುತ್ತೆ, ನೀವು ಓದಿ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಕ್ವಶನ್ಸನ್ನ ನೀವು ಸಾಲ್ವ್ ಮಾಡ್ತೀರಾ ನಿಮಗೆ ಅಷ್ಟು ಹೆಲ್ಪ್ ಆಗುತ್ತೆ. ನೀವು ವಿತೌಟ್ ಸಾಲ್ವಿಂಗ್ ದ ಕ್ವಶನ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಮಾತ್ರ ಅಲ್ಲ, ಇಂಟರ್ನೆಟ್ಟಲ್ಲಿ ನಾವು ಸರ್ಫ್ ಮಾಡಿದ್ರೆ
ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಅವರವರದ್ದೇ ಒಂದು ಕ್ವಶನ್ ಪೇಪರ್ಗಳು ಸಿಗುತ್ತೆ. ನಿಮಗೆ ಇದೇ ಥರದ್ದು ಕ್ವಶನ್ಸ್ಗಳು ಏನಿಲ್ಲ ಅಂದರೂ ಒಂದು 20 ರಿಂದ 30 ಕ್ವಶನ್ ಪೇಪರ್ಗಳು ಸಿಗುತ್ತೆ ನಿಮಗೆ. ಸೊ 30 ಕ್ವಶನ್ಸು ನಿಮಗೆ ಸಾಲ್ವ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 40 ರಿಂದ 50% ಅಂತೂ ನಿಮಗೆ ತಲೆಯಲ್ಲಿ ಸ್ವಲ್ಪ ಉಳಿಯುತ್ತೆ. ಹೇಗೆ ನಿಮಗೆ ಒಂದು ಐಡಿಯಾಸ್ಗಳು ಬರುತ್ತೆ, ಹೇಗೆ ನಾನು ಎಕ್ಸಾಮ್ಸಲ್ಲಿ ಹೋಗಿ ಸಾಲ್ವ್ ಮಾಡ್ಬೋದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನಿದೆ ಗ್ರಾಮರ್ ಪಾರ್ಟಲ್ಲಿ, ಕಂಪ್ಲೀಟ್ ದ ಫಾಲೋವಿಂಗ್. ರಿಮೆಂಬರ್ ದೇರ್ ಆರ್ ಕ್ವಶನ್ ನಂಬರ್ಸ್ನ ಏರುಪೇರು ಮಾಡಬೇಡಿ ಯಾವತ್ತೂ ಕೂಡ. ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ ನಾನು ಮೊದಲೇ ಹೇಳಿದ್ದೀನಿ, ಇದರ ಬಗ್ಗೆ ಕೂಡ ನಾನು ಒಂದು ಸ್ಪೆಷಲ್ ಸೆಷನ್ ಇದೆ. ಈ ಒಂದು ಸೆಷನಲ್ಲಿ ಈ ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದಾಗ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಹಲವಾರು ಸೆಷನ್ಗಳು ನಿಮಗೆ ಸಿಗುತ್ತೆ, ಅದನ್ನು ನೀವು ವಾಚ್ ಮಾಡ್ಬೋದು. ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದಿಸ್. ತಪೋವನ ಇಲ್ಲಿ ರೈಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾರೆ 3 ಮಾರ್ಕ್ಸಿಗೆ. ಸೊ 3 ಬ್ಲಾಂಕ್ಸ್ ಇದೆ, ಆನ್ಸರ್ ಕೂಡ ಇಲ್ಲೇ ಇರುತ್ತೆ, ಆದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಹೇಗೆ ಆಲ್ಟ್ರೇಷನ್ ಮಾಡ್ತೀವಿ, ಐ ವಿಲ್ ಟೀಚ್ ಯು ದ್ಯಾಟ್. ಎಕ್ಸಸೈಸ್ ಆರ್ ದಿಸ್ ಕ್ವೆಶನ್ is taken from everything I need to know I learned in the forest, right? So ಈ ಒಂದು ಕ್ವೆಶನ್ ಬಂದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂತಹ ಚಾಪ್ಟರ್ ಇಂದ ತಗೊಂಡಿದ್ದಾರೆ. ತಪೋ 1 ರೈಟ್ ಅಂತ ಇದೆ. ಸೊ ಹೌ ಡು ಯು ಆನ್ಸರ್ ದ ಕ್ವೆಶನ್, ಹೇಗೆ ಆನ್ಸರ್ ಮಾಡಬೇಕು? ಯು ಕೆನಾಟ್ ರೈಟ್ ತಪೋ 1 ರೈಟ್ ಬೈ ರವೀಂದ್ರನಾಥ್ ಟ್ಯಾಗೋರ್. It is not the right answer. Tapo 1 written by Rabindranath Tagore, even then it is wrong. What is the right form of using verb here? Tapo 1 was written. Tapo 1 was written by Rabindranath Tagore, a national poet. According to him, the culture of the forest was influenced by the diverse processes of renewal of life. ಇಲ್ಲಿ ಯಾಕೆ ನಾವು ವಾಸ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಟ್ ಇಸ್ ಅ ಮಸ್ಟ್ ರೂಲ್. ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಪಾಸ್ಟ್ ಟೆನ್ಸ್ ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ, ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ, ಅದನ್ನ ಬಳಸಲೇಬೇಕು. ವಾಸ್ ಅನ್ನೋದನ್ನ ಯೂಸ್ ಮಾಡಿ ಇದನ್ನ ರೈಟ್ ಇದ್ರೆ ರಿಟರ್ನ್ ಮಾಡಿ. ಸಿಂಪಲ್. ಈಟ್ ಇದ್ರೆ ಈಟನ್, ವಾಸ್ ಈಟನ್ ಬೈ ಸಂಬಡಿ ಎಲ್ಸ್. ರೈಟ್ ಇದ್ರೆ ರಿಟನ್. ಸೊ ಯೂಸ್ ದಿಸ್ ವಾಸ್ ಅಂಡ್ ಚೇಂಜ್ ಇಟ್ ಟು ಪಾಸ್ಟ್ ಪಾರ್ಟಿಸಿಪಲ್. ವಾಸ್ ರಿಟನ್, ವಾಸ್ ಈಟನ್, ವಾಸ್ ಕುಕ್ಡ್. ಸೊ ಹಾಗೆ ನಾವು ವಾಸ್ ಅನ್ನು ಯೂಸ್ ಮಾಡಿ ಇಲ್ಲಿ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ದ ಫಾರೆಸ್ಟ್ ಡ್ಯಾಶ್ ದ ಯೂನಿವರ್ಸ್. ಇಲ್ಲಿ ನಾವು ವಾಸ್ ಅನ್ನ ಬಳಸಕ್ಕಾಗಲ್ಲ. ಕೆಲವೊಂದು ಕಡೆ ವಾಸ್ ಅನ್ನ ಬಳಸುವಂತಹ ಅವಶ್ಯಕತೆ ಇರಲ್ಲ. ಏನಾಗುತ್ತೆ ವಾಸ್ ಬಳಸಿದ್ರೆ, ದ ಫಾರೆಸ್ಟ್ ವಾಸ್ ಸಿಂಬಲೈಸಿಂಗ್ ಆರ್ ಸಿಂಬಲೈಸ್ಡ್. ದ ಫಾರೆಸ್ಟ್ ವಾಸ್ ಸಿಂಬಲೈಸ್ಡ್ ದ ಯೂನಿವರ್ಸ್. ಇಟ್ ಡಸಂಟ್ ಮೇಕ್ ಸೆನ್ಸ್. ಅದು ಯಾವುದು ಕೂಡ ಅರ್ಥ ಕೊಡಲ್ಲ. ಸೊ ದ ಫಾರೆಸ್ಟ್ ಸಿಂಬಲೈಸ್ಡ್ ದ ಯೂನಿವರ್ಸ್. ಸಿಂಬಲೈಸ್ಡ್. ದ ಫಾರೆಸ್ಟ್ ಸಿಂಬಲೈಸ್ಡ್ ಯೂನಿವರ್ಸ್. ಸೊ 3 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಬಿತ್ತು. ನೆಕ್ಸ್ಟ್ ಕ್ವೆಶನ್, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. 90% ಆಫ್ ದ ಸ್ಟೂಡೆಂಟ್ಸ್ ತುಂಬಾನೇ ಕಷ್ಟ ಅಂತ ತಿಳ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಈ ಒಂದು ಕ್ವೆಶನ್ಗೆ. 90% ಆಫ್ ದ ಸ್ಟೂಡೆಂಟ್ಸ್ ದೇ ವಿಲ್ ಥಿಂಕ್ ದಟ್ ರಿಪೋರ್ಟ್ ದ ಫಾಲೋವಿಂಗ್ ಕ್ವೆಶನ್ ಇಸ್ ವೆರಿ ಡಿಫಿಕಲ್ಟ್. ನಮಗೆ 5 ಮಾರ್ಕ್ಸಲ್ಲಿ ಯಾವತ್ತೂ ಕೂಡ 5 ಮಾರ್ಕ್ಸ್ ಸಿಕ್ಕಿಲ್ಲ ಸರ್, ನಮಗೆ ಸಿಗೋದು ಇಲ್ಲ, ವಿ ನೋ ಇಟ್. ಯಾಕೆ ಆ ಥರ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ ಅಂದರೆ, ಅವರಿಗೆ ಟೆನ್ಸಸ್ ಗೊತ್ತಿರಲ್ಲ. ಯಾರಿಗೆ ಟೆನ್ಸಸ್ ಗೊತ್ತಿಲ್ಲ ಅವರಿಗೆ ರಿಪೋರ್ಟ್ ದ ಫಾಲೋವಿಂಗ್ ಈ ಒಂದು ಕ್ವೆಶನ್ ಅನ್ನು ಅಟೆಂಪ್ಟ್ ಮಾಡೋಕ್ಕೆ ಈಸಿ ಆಗಲ್ಲ. ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಟೆನ್ಸಸ್ ಅಲ್ಲಿ 3 ಟೆನ್ಸಸ್ ಅಲ್ಲಿ ಸಬ್ ಟೆನ್ಸಸ್ ಇರುತ್ತೆ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಂದ ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಇಂದ ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗುತ್ತೆ. ಅದೇ ಒಂದು ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಹೇಗೆ ಚೇಂಜ್ ಆಗುತ್ತೆ? ಐ ಆಮ್ ಓನ್ಲಿ ಟೆಲ್ಲಿಂಗ್. ಈ ಒಂದು ಸೆಷನ್ ಅನ್ನ ನಾವು ಆಗ್ಲೇ ಮಾಡಿದೀವಿ. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತಹ ಒಂದು ಟಾಪಿಕ್ ಅಲ್ಲಿ ನಿಮಗೆ ತುಂಬಾನೇ ಸೆಷನ್ ನಾವು ಮಾಡಿದೀವಿ. ಆ ಸೆಷನ್ ಅನ್ನ ನೋಡಿ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತಂದ್ರೆ, ಐ ಆಮ್ ಓನ್ಲಿ ಟೆಲ್ಲಿಂಗ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರೋದು ಪಾಸ್ಟ್ ಪರ್ಫೆಕ್ಟ್ ಅಲ್ಲೇ ಇರುತ್ತೆ. ನಾನು ಇದನ್ನ ಓರಲ್ ಅಲ್ಲಿ ಹೇಳಿದ್ದೀನಿ ನಿಮಗೆ. ಇದ್ರ ಬಗ್ಗೆ ಈಗಾಗಲೇ ಒಂದು ಸೆಷನ್ ಅನ್ನ ನಾವು ಮಾಡಿದ್ದೀವಿ. ಸೊ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್, ನಿಮ್ಗೆ ಇನ್ನೇನಾದರೂ ಸ್ವಲ್ಪ ತುಂಬಾನೇ ಅರ್ಥ ಮಾಡ್ಕೋಬೇಕು, ಇದಕ್ಕಿನ್ನ ತಿಳ್ಕೋಬೇಕು ಅಂತಿದ್ರೆ ಯು ವಾಚ್ ದ ಸೆಷನ್.
ಸೊ ಲೆಟ್ ಅಸ್ ಸ್ಟಾರ್ಟ್. ಇಲ್ಲಿ ನೀವು ಕೆಲವೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಏನು ಟ್ರಿಕ್ಸ್ ನಿಮಗೆ? ಯೂಶುವಲ್ ಆಗಿ ಒಂದು ಟ್ರಿಕ್ ನೀವು ಕಲ್ತ್ಕೋಬೇಕಾಗಿರೋದು ಅಂದರೆ ಯಾವುದೇ ಒಂದು ಎಕ್ಸ್ಟ್ರಾ ಕ್ವಶನ್ ಅನ್ನ ನಿಮಗೆ ಕೇಳಲ್ಲ. ಅಪಾರ್ಟ್ ಫ್ರಮ್ ಯುವರ್ ಸಿಲೆಬಸ್ ಇರುವಂಥದ್ದನ್ನೇ ಕೇಳ್ತಾರೆ ನಿಮಗೆ. ಯಾವುದು ಸಿಲೆಬಸ್ಸಲ್ಲಿ ಕೇಳ್ತಾರೆ ಅಂದರೆ ಯೂಶುವಲ್ ಆಗಿ ಆ ಸನ್ನಿ ಮಾರ್ನಿಂಗ್ ಚಾಪ್ಟರಿಂದ ಕೇಳ್ಬೋದು, ಅಥವಾ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇಂದ ಕೇಳ್ಬೋದು. ಯಾವ ಚಾಪ್ಟರ್ಗಳು ಡೈಲಾಗ್ ಫಾರ್ಮಲ್ಲಿ ಇದೆ ಆ ಒಂದು ಡೈಲಾಗ್ ಫಾರ್ಮನ್ನು ನಿಮಗೆ ಇಲ್ಲಿ ಕೇಳ್ತಾರೆ. ಸೊ ರಿಮೆಂಬರ್, ಯಾರು ಟೆಕ್ಸ್ಟ್ ಬುಕ್ಕನ್ನು ತರೋವಾಗಿ ಓದಿರ್ತಾರೋ ಅವ್ರಿಗೆ ಇದೆಲ್ಲ ತುಂಬ ಈಸಿ ಆಗುತ್ತೆ. ನೀವು ಪ್ರೀವಿಯಸ್ ಕ್ವಶನ್ಸಲ್ಲಿ ನೋಡಿದ್ರು ಕೂಡ ಈ ಒಂದು ಕ್ವಶನ್ ಕೂಡ ಟೆಕ್ಸ್ಟ್ ಬುಕ್ಕಿಂದಾನೇ ತಗೊಂಡಿರೋದು. ಸೊ ರೀಡ್ ದ ಟೆಕ್ಸ್ಟ್ ಬುಕ್. ದ ಮೂಮೆಂಟ್ ಯು ರೀಡ್ ಟೆಕ್ಸ್ಟ್ ಬುಕ್ ಯು ವಿಲ್ ಬಿಕಮ್ ತರೋ. ಸೆಕೆಂಡ್ ಟ್ರಿಕ್ ಏನು ಅಂತ ಹೇಳಿದ್ರೆ, ಡೂ ಅನ್ನುವಂಥದ್ದನ್ನು ತುಂಬಾ ಬಳಸ್ತಾರೆ ಇಲ್ಲಿ. ಡೂ ಯು. ಇಲ್ಲಿ ಡೂ ಅಂತ ಒಂದು ಪದವನ್ನು ನೋಡಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇಫ್ ಆರ್ ವೆದರ್. ಇಫ್ ಆರ್ ವೆದರ್ ಅನ್ನೋದನ್ನ ನೀವು ರೀಪ್ಲೇಸ್ ಮಾಡಬೇಕು. ಈ ಡೂ ಅನ್ನ ಯಾವುದನ್ನ ರೀಪ್ಲೇಸ್ ಮಾಡ್ತೀರಾ? ಇಫ್ ಆರ್ ವೆದರ್. ಲೆಟ್ ಮಿ ಜಸ್ಟ್ ರೀಡ್ ಇಟ್. ಡೊನಲೋರಾ, ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚೀಫ್ ಆಸ್ ಅ ಶೂ ಬ್ರಷ್? ಡಾನ್ ಗೊನ್ಜಾಲೋ, ವೈ ನಾಟ್? Donalora, do you use a shoe brush as a handkerchief? Don Gonzalo, what right have you to criticize my action? Donalora, a neighbor's right. So ಇಲ್ಲಿ ಇದು ಕಾನ್ವರ್ಸೇಷನ್ ಏನಂತ, ಸನ್ನಿ ಮಾರ್ನಿಂಗ್ ಚಾಪ್ಟರ್ ಅನ್ನ ನೀವು ರಿಮೆಂಬರ್ ಮಾಡ್ಕೊಂಡ್ರೆ ಅಲ್ಲಿ ಅವರು ಪಾರ್ಕಲ್ಲಿ ಕೂತಿರ್ತಾರೆ. ಡಾನ್ ಗೊಂಜಾಲೋ ತನ್ನ ಕರ್ಚೀಫನ್ನು ತಗೊಂಡು ಶೂ ಪಾಲಿಶ್ ಮಾಡ್ತಾ ಇರ್ತಾನೆ. ಆ ಒಂದು ಸೀಕ್ವೆನ್ಸ್ನ ಕ್ವಶನ್ ಇದು. ಸೊ ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ಇಟ್. ನಾನು ಆವಾಗಲೇ ಹೇಳಿದಾಗೆ ಡೂ ಅನ್ನ ಇಫ್ ಆರ್ ವೆದರ್ ಇಂದ ರೀಪ್ಲೇಸ್ ಮಾಡ್ಕೊಳ್ಳಿ. ವೆದರ್ ಯು ಯೂಸ್, ನಾವು ಹೀಗೆ ಬರೆಯೋಕ್ಕಾಗಲ್ಲ. ನಾವು ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಡೊನಲೋರಾ ಕ್ವಶನ್ಡ್. ನಾನು ರಿಪೋರ್ಟಿಂಗ್ ನಾನು ಮೊದಲೇ ಹೇಳಿದಾಗೆ ಈ ಒಂದು ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಒಂದು ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ಕಾನ್ಸೆಪ್ಟ್, ಆ ಒಂದು ಸೆಷನನ್ನು ನೀವು ನೋಡಬೇಕಾಗತ್ತೆ. ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಅಂತ ಒಂದು ಬರುತ್ತೆ. ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬ್ ಅಂದ್ರೆ ಏನು? ಇಲ್ಲಿ ಇದು ಕ್ವಶನ್ ಕೇಳ್ತಾ ಇರೋದು. ಸೊ ಹಾಗಾಗಿ ನೀವೇ ಯಾವ ರಿಪೋರ್ಟಿಂಗ್ ವರ್ಬ್ ಅನ್ನು ಬಳಸ್ತೀರಾ ಇಲ್ಲಿಗೆ? ಡೊನಲೋರಾ ಸೆಡ್ ಟು ಅಂತ ಬರೆಯೋಕ್ಕಾಗಲ್ಲ. ಡೊನಲೋರಾ ಕ್ವಶನ್ಡ್ ಆರ್ ಆಸ್ಕ್ಡ್, ಅದನ್ನ ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಡೊನಲೋರಾ ಕ್ವಶನ್ಡ್. ಇಫ್ ಯು ಇರೋದು ಏನಾಗುತ್ತೆ? ಹೂ ಇಸ್ ಯು ಇಯರ್? ಡಾನ್ ಗೊಂಜಾಲೋ. ಇಫ್ ಡಾನ್ ಗೊಂಜಾಲೋ ಯೂಸ್ಡ್, ವರ್ಬ್ ಯಾವುದಲ್ಲಿದೆ? ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದನ್ನು ಪಾಸ್ಟ್ ಟೆನ್ಸಿಗೆ ಮಾಡಿ. ಪಾಸ್ಟ್ ಟೆನ್ಸ್ಗೆ ಮಾಡಬೇಕಾಗತ್ತೆ. ಲೆಟ್ ಮಿ ಜಸ್ಟ್ ರೈಟ್ ಇಟ್. ಇಫ್ ಹಿ ಯೂಸ್ಡ್, ಇಲ್ಲಿ ಯುವರ್ ಇದೆ. ಯುವರ್ ಅಂದರೆ ಯಾರಿಲ್ಲಿ? ಡಾನ್ ಗೊಂಜಾಲೋ. ಇಫ್ ಹಿ ಯೂಸ್ಡ್ ಹಿಸ್ ಹ್ಯಾಂಡ್ ಕರ್ಚೀಫ್ ಆಸ್ ಅ ಶೂ ಬ್ರಷ್. ಲಾಸ್ಟಲ್ಲಿ ನೀವು ಕ್ವಶನ್ ಮಾರ್ಕನ್ನು ಹಾಕಬಾರ್ದು, ಅದು ಕ್ವಶನ್ ಆಗುತ್ತೆ. ಇಟ್ ವಿಲ್ ಬಿ ರಾಂಗ್, ನಿಮಗೆ ಮಾರ್ಕ್ಸ್ ಸಿಗಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್. ಡೂ ಇರೋದನ್ನ ಇಫ್ ಆರ್ ವೆದರ್ ಇಂದ ಚೇಂಜ್ ಮಾಡಿ ಮೇನ್ ಯು ಅನ್ನುವಂಥದ್ದು ಡಾನ್ ಗೊಂಜಾಲೋಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಿ ಇಸ್ ಅ ಮೇಲ್. ಇಫ್ ಇಟ್ ಇಸ್ ಫೀಮೇಲ್, ಶಿ. ಇಫ್ ಇಟ್ ಈಸ್ ಎನಿ ಅದರ್ ಥಿಂಗ್, ಇಟ್ ಈಸ್ ಇಟ್ ಅನ್ನುವಂಥದ್ದನ್ನ ನೆನಪಲ್ಲಿಟ್ಕೊಳ್ಳಿ. ಯೂಸ್ ಅನ್ನುವಂಥದ್ದು ವರ್ಬ್. ಆ ವರ್ಬ್ ಅನ್ನ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ. ಟೆನ್ಸಸ್ ಯಾರು ಕಲ್ತಿರಲ್ಲ ಅವರಿಗೆ ರಿಪೋರ್ಟ್ ದ ಫಾಲೋವಿಂಗ್ ಕಷ್ಟ ಆಗತ್ತೆ. ಇಲ್ಲಿ ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ ಮೇನ್ ವರ್ಬ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಾದ್ಮೇಲೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇದ್ದರೆ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಲೈಕ್ ವೈಸ್ ದೇರ್ ಆರ್ ಲಾಟ್ ಆಫ್ ರೂಲ್ಸ್. ಆ ರೂಲ್ಸನ್ನು ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಪೊಸೆಸಿವ್ ಪ್ರೊನೌನ್ಸ್ ಏನಿದೆ, ನೌನ್ಸ್ ಇದೆ, ಅದನ್ನು ನಾವು ಈ ಶೀಟ್ಗೆ ಚೇಂಜ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಒನ್, ಡಾನ್ ಗೊಂಜಾಲೋ, ವೈ ನಾಟ್? Let me just repeat it from the beginning. Donalora questioned if he used his handkerchief as a shoe brush. ಅಥವಾ Donalora questioned Don Gonzalo. Don Gonzalo ಅನ್ನು ನೀವು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. Donalora questioned if Don Gonzalo used his handkerchief as a shoe brush. ಹಾಗೂ ಕೂಡ ಬರೀಬೋದು. Don Gonzalo replied saying why not. In return, Don Gonzalo replied why not. ಇದು ತುಂಬ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್. ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ.
ಅಥವಾ ಇನ್ನೊಂದು ನೀವು ರೀಪ್ಲೇಸ್ ಮಾಡ್ತೀವಿ, ಸಪ್ಲಿಮೆಂಟ್ರಿ ಕೊಡ್ತೀವಿ ಅಂತಂದ್ರೆ ಡಾನ್ ಗೊನ್ಜಾಲೋ ಸೆಡ್ ಹಿ ಹ್ಯಾಸ್ ದ ರೈಟ್ ಟು ಯೂಸ್ ಅಂತಾನು ಕೂಡ ಬರೀಬಹುದು ಟು ಅನ್ ಎಕ್ಸ್ಟೆಂಟ್. ಡೊನಾಲೋರಾ ಡೂ ಅಂತ ಮತ್ತೆ ಬಂದಿದೆ. ಡೊನಾಲೋರಾ ಅಗೇನ್ ಕ್ವಶನ್, ಇಲ್ಲಿ ಎರಡನೇ ಸಾರಿ ಕ್ವಶನ್ ಮಾಡ್ತಾ ಇರೋದು. ಅಗೇನ್ ಕ್ವಶನ್, ಸೊ ಅಗೇನ್ ಯೂಸಿಂಗ್ ಅಗೇನ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಕ್ವಶನ್ if he used a shoe brush as a handkerchief. ಇಲ್ಲಿ ಮತ್ತೆ ನಿಮ್ದು ಕ್ವಶನ್ ಮಾರ್ಕ್ ತೆಗಿಬೇಕಾಗತ್ತೆ. ಕ್ವಶನ್ ಮಾರ್ಕ್ ತೆಗಿಲಿಲ್ಲ ಅಂತಂದ್ರೆ ರಾಂಗ್ ಆಗುತ್ತೆ. ಡಾನ್ ಗೊನ್ಜಾಲೋ questioned Donalora that what right have you to criticize me ಅನ್ನುವಂಥದ್ದು ಕ್ವಶನ್ ಆಗ್ಬಿಡುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಂಟರ್ಚೇಂಜ್ ಮಾಡಬೇಕಾಗತ್ತೆ. ಸೊ ಯು ಅಂತ ಬರೆಯಕ್ಕಾಗಲ್ಲ, ಇಲ್ಲಿ ಯು ಇಸ್ ರಿಪ್ಲೇಸ್ಡ್ ಬೈ ಶಿ. ವಾಟ್ ರೈಟ್ ಶಿ ಹ್ಯಾವ್ ಇರುವಂಥದ್ದು ಹ್ಯಾಡ್ ಆಗುತ್ತೆ. ರಿಮೆಂಬರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಹೋಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಇಂದ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಹ್ಯಾವ್ ಯು ಅನ್ನುವಂಥದ್ದು ಯು ಶಿ ಹ್ಯಾಡ್ ಇರೋದು ಹ್ಯಾಡ್ ಆಗುತ್ತೆ, ಇಂಟರ್ಚೇಂಜ್ ಮಾಡಬೇಕಾಗತ್ತೆ. ಸೊ ಹ್ಯಾಡ್ ಯು ಅಂತ ಬರೆಯೋಕ್ಕಾಗಲ್ಲ, ಇಲ್ಲಿ ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಮೈ ಆಕ್ಷನ್, ರಿಮೂವ್ ದ ಕ್ವಶನ್ ಮಾರ್ಕ್ ಅಗೇನ್. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಕಾಂಪ್ಲಿಕೇಟೆಡು, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೀವು ಕ್ವಶನ್ನ ನೀವೇ ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಡೊನಾಲೋರಾ replied that it was a neighbor's right. ವೆರಿ ಸಿಂಪಲ್. ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನಿಮಗೆ 5ಕ್ಕೆ 5 ಕೂಡ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ 2 ಮಾರ್ಕ್ಸ್ ಇಫ್ ಯು ಚೇಂಜ್ ದಿಸ್ ಹಿಯರ್. ಚೇಂಜ್ ದಿಸ್ ಡೂ ಇನ್ಕ್ಲೂಡ್, replace it with if or whether and write the next sentence. ಯೂಸ್ ಇರೋದು ಪಾಸ್ಟ್ ಟೆನ್ಸ್ ಆಗಬೇಕು, ಯೂಸ್ಡ್ ಆಗುತ್ತೆ. ಯುವರ್ ಯು ಅಂತ ಇರುವಂಥದ್ದು he or she or it ಇಂದ ರಿಪ್ಲೇಸ್ ಆಗುತ್ತೆ. Next is dialogue form. Question number 28. Complete the following dialogue. 4 marks ಇರುತ್ತೆ. ವೆರಿ ಸಿಂಪಲ್. ಈ ಒಂದು ಕ್ವಶನ್ ಅನ್ನ ಹೇಗೆ ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳಿದ್ರೆ, ಸ್ಟ್ರೈಟ್ ಅವೇ ಡೋಂಟ್ ಸ್ಟಾರ್ಟ್ ಆನ್ಸರಿಂಗ್. ನೀವು ಸ್ಟ್ರೈಟ್ ಅವೇ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಏನ್ ಮಾಡಬೇಕು, ಒಂದು ಸಿಂಪಲ್ ಟ್ರಿಕ್ ಏನು ಅಂತ ಹೇಳಿದ್ರೆ, ಫುಲ್ ಕ್ವಶನ್ ಅನ್ನ ಓದಬೇಕು. ಫುಲ್ ಕ್ವಶನ್ ಅನ್ನ ಓದಿದಾಗ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಒಂದು ಬ್ಲಾಂಕ್ಗೆ ಹೇಗೆ ನೀವು ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. This is nothing but spoken English in written form. ಹೇಗೆ, ಫಾರ್ ಇನ್ಸ್ಟೆನ್ಸ್ ಲೆಟ್ ಅಸ್ ಟೇಕ್ ಫಾರ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಎಲ್ಲೋ ಹೋಗ್ತಾ ಇರ್ತೀರಾ, ಹೊಸ ಜಾಗ, ಅಲ್ಲಿ ನಿಮಗೆ ಅಡ್ರೆಸ್ ಗೊತ್ತಿರಲ್ಲ. ಯಾರೋ ಒಬ್ಬರನ್ನ ಸ್ಟಾಪ್ ಮಾಡ್ತೀರಾ, ಅಲ್ಲಿ ಹೋಗಿ ಸರ್ ದಯವಿಟ್ಟು ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಆದರೆ ಇಂಗ್ಲೀಷಲ್ಲಿ ಯು ಕೆನಾಟ್ ರೈಟ್ ದ್ಯಾಟ್. ಯು ಕೆನಾಟ್ ಸೇ ವೇರ್ ದಿಸ್ ಅಡ್ರೆಸ್ ಕಮ್ಸ್. ಯು ಕೆನಾಟ್ ರೈಟ್ ಇಟ್. ಇಂಗ್ಲೀಷಲ್ಲಿ ಸ್ವಲ್ಪ ಟ್ರಿಕ್ಕಿಯಾಗಿ ಲ್ಯಾಂಗ್ವೇಜ್ನ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಹೇಗೆ ನೀವು ಲ್ಯಾಂಗ್ವೇಜ್ನ ಇಂಗ್ಲೀಷಲ್ಲಿ ಬಳಸ್ಕೋತೀರಾ ಹಾಗೆ ನಿಮಗೆ ಕ್ವಶನ್ ಫ್ರೇಮ್ ಆಗುತ್ತೆ. ರೈಟ್? ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದಿಸ್. ಕಾನ್ವರ್ಸೇಷನ್ ಬಿಟ್ವೀನ್ ಕನ್ಸ್ಯೂಮರ್ ಆ್ಯಂಡ್ ಸೆಲ್ಲರ್. ಕನ್ಸ್ಯೂಮರ್ ಅಂದರೆ ಒನ್ ಹೂ ಪರ್ಚೇಸಸ್ ದ ಗೂಡ್ಸ್ ಆ್ಯಂಡ್ ಸೆಲ್ಲರ್ ಇಸ್ ಒನ್ ಹೂ ಸೆಲ್ಸ್ ಇಟ್. ಸೊ ಇಲ್ಲಿ ಏನಾಗುತ್ತೆ, ಲೆಟ್ ಅಸ್ ರೀಡ್ ಎವ್ರಿಥಿಂಗ್ ಹಿಯರ್. ಸೇಲ್ಸ್ಮನ್, ಗುಡ್ ಮಾರ್ನಿಂಗ್ ಮೇಡಮ್. ಗ್ರೀಟಿಂಗ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಹಿ ಈಸ್ ಗ್ರೀಟಿಂಗ್ ಹಿಯರ್. ಸೊ ಇನ್ ರಿಟರ್ನ್, let us solve it later. First we'll finish reading it. ರೇಖಾ ಡ್ಯಾಶ್ ಎನ್ಕ್ವೈರಿ. ಸೊ ಎನ್ಕ್ವೈರಿ ಅನ್ನುವಂಥದ್ದು ಮನಸ್ಸಲ್ಲಿ ಇಟ್ಕೊಡಿ. ಅವಳು ಇಲ್ಲಿ ಕನ್ಸ್ಯೂಮರ್ ಮತ್ತೆ ಸೆಲ್ಲರ್ ನಡುವೆ ಆಗ್ತಿರುವಂತಹ ಒಂದು ಸಂಭಾಷಣೆ ಇದು. ಆ ಸಂಭಾಷಣೆಯಲ್ಲಿ ಹೇಗೆ ನೀವು ಎನ್ಕ್ವೈರಿ ಮಾಡ್ತೀರಾ, ಯಾವ ವಿಚಾರವನ್ನು ನೀವು ವಿಚಾರಣೆ ಮಾಡ್ತೀರಾ ಅಲ್ಲಿ. ಸೇಲ್ಸ್ಮನ್, ಆರ್ ಯು ಲುಕಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇನ್ಫಾರ್ಮೇಶನ್. ಸೊ ನೀವು ಯಾವ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ನೀವು ನೋಡ್ತಾ ಇದ್ದೀರಾ ಅಂತ ಸೆಲ್ಲರು ಬಯರ್ಗೆ ಹೇಳ್ತಾ ಇರುವಂಥದ್ದು. ಬಯರ್ ಯಾರು ಇಲ್ಲಿ? ರೇಖಾ. ಸೆಲ್ಲರು ಸೇಲ್ಸ್ಮನ್. ಸೊ ರೇಖಾ ಗಿವಿಂಗ್ ಪ್ರಿಫರೆನ್ಸಸ್ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ವಿಲ್ ಲೂಸ್ ಮಾರ್ಕ್ಸ್. ಸೇಲ್ಸ್ಮನ್, ದೀಸ್ ಬ್ರ್ಯಾಂಡ್ಸ್ ಆರ್ ವೆರಿ ಪಾಪ್ಯುಲರ್ ಮೇಡಮ್. ರೇಖಾ ಸೆಲೆಕ್ಟಿಂಗ್. ಸೇಲ್ಸ್ಮನ್, ಸರ್ಟನ್ಲಿ ಮೇಡಮ್. ರೇಖಾ ಥ್ಯಾಂಕ್ಸ್ ಗಿವಿಂಗ್, ಲೀವ್ ಟೇಕಿಂಗ್. ರೈಟ್? ನಮಗೆ ಇಲ್ಲಿ ಒಂದು ಐಡಿಯಾ ಸಿಕ್ಕಿದೆ. ಏನು ಅಂತಂದರೆ, ರೇಖಾ ಬೈಯರು ಸೆಲ್ಲರ್ ಹತ್ರ ಹೋಗಿ ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ಯಾವ ಪ್ರಾಡಕ್ಟು? ನಿಮ್ಮ ಇಚ್ಛೆ. ಇಲ್ಲಿ ಯಾವುದು ಅಂತ ಕೊಟ್ಟಿಲ್ಲ. ಸೊ ಯು ಕ್ಯಾನ್ ಚೂಸ್ ಎನಿ ಪ್ರಾಡಕ್ಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದಿಸ್. ರೇಖಾ ಎನ್ಕ್ವೈರಿ. ಬಿಫೋರ್ ಎನ್ಕ್ವೈರಿಂಗ್, ಸೇಲ್ಸ್ಮನ್ ಟೋಲ್ಡ್ ಗುಡ್ ಮಾರ್ನಿಂಗ್ ಮೇಡಮ್. ಸೊ ಇಟ್ ಈಸ್ ಯುವರ್ ಡ್ಯೂಟಿ ಟು ಗ್ರೀಟ್ ಹಿಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಅಂತ ಫಸ್ಟ್ ಬರೀರಿ. ಐ ಆಮ್ ರೈಟಿಂಗ್ ಶಾರ್ಟ್ ಫಾರ್ಮ್ ಹಿಯರ್. ಗುಡ್ ಮಾರ್ನಿಂಗ್.
ಆರ್ ಯು ಲುಕಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಸೊ ಈ ಒಂದು ಲೈನಿಗೆ ಪೂರಕವಾಗಿ ಮೇಲ್ಗಡೆ ಲೈನ್ ಆನ್ಸರ್ ಇರಬೇಕು. ಸೊ ಏನು ಮಾಡಬೇಕಾಗುತ್ತೆ ನೀವು ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾಳೆ ಯಾರು, ರೇಖಾ. ಯಾವುದ್ರ ಬಗ್ಗೆ, ಯಾವ ಬ್ರ್ಯಾಂಡ್ ಬಗ್ಗೆ? ಐ ಆಮ್ ಹಿಯರ್ ಟು ಬೈ ಶೂಸ್ ತಗೊಳ್ಳೋಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ರೇಖಾ ಅನ್ನುವಂತಹ ಒಬ್ರು ಲೇಡಿ ಶೂಸ್ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದಾರೆ. ಯು ನೀಡ್ ಟು ರೈಟ್ ಇಟ್. ಐ ಆಮ್ ಲುಕಿಂಗ್ ಫಾರ್ ಶೂಸ್. ಐ ಆಮ್ ಲುಕಿಂಗ್ ಫಾರ್ ಶೂಸ್ ಅಂತ ನೀವು ಬರಿಬೇಕಾಗತ್ತೆ. ಗುಡ್ ಮಾರ್ನಿಂಗ್, ಐ ಆಮ್ ಲುಕಿಂಗ್ ಫಾರ್ ಶೂಸ್ ಅಂತ ಬರಿತೀವಿ. ಆರ್ ಯು ಲುಕಿಂಗ್ ಫಾರ್ ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್? ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾನೆ. ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಬ್ರ್ಯಾಂಡು ಶೂಸ್ನ ನೋಡ್ತಾ ಇದ್ದೀರಾ? ಯಾಕಂದರೆ ಶೂ ಅಂತ ಕೇಳಿದ ತಕ್ಷಣ ಯಾವ ಬ್ರ್ಯಾಂಡ್ ಬೇಕು, ಯಾವ ಥರ ಬೇಕು, ಡೈಲಿ ವೇರಾ, ರೈನಿ ಸೀಸನ್ಗ ಅಥವಾ ಸಮ್ಮರ್ಗ, ನೀವು ಟ್ರೆಕ್ಕಿಂಗ್ ಹೋಗ್ಬೇಕಾ? ಸೊ ಲಾಟ್ ಆಫ್ ಬ್ರ್ಯಾಂಡ್ಸ್ ಆರ್ ದೇರ್. ಸೊ ನೈಕಿ ಇರ್ಬೋದು, ಪೂಮಾ ಇರ್ಬೋದು, ರಿಬೋಕ್ ಇರ್ಬೋದು, ಎಡಿಡಾಸ್ ಇರ್ಬೋದು, ದೇರ್ ಆರ್ ಲಾಟ್ ಆಫ್ ಬ್ರ್ಯಾಂಡ್ಸ್. ಸೊ ಯಾವ ಬ್ರ್ಯಾಂಡ್ ನೀವು ಕೇಳ್ತಾ ಇದ್ದೀರಾ? ಇಲ್ಲಿ ರೇಖಾ ಇಸ್ ಗಿವಿಂಗ್ ಪ್ರಿಫರೆನ್ಸಸ್. ಸೊ ಪ್ರಿಫರೆನ್ಸಸ್ ಏನಿರ್ಬೋದು? ಐ ಆಮ್ ಲುಕಿಂಗ್ ಫಾರ್ ನೈಕಿ ಬ್ರ್ಯಾಂಡ್, ಐ ಆಮ್ ಲುಕಿಂಗ್ ಫಾರ್ ಎಡಿಡಾಸ್, ಐ ಆಮ್ ಲುಕಿಂಗ್ ಫಾರ್ ಲೂಫರ್ಸ್. ಸೊ ಅವಳು ಪ್ರಿಫರೆನ್ಸಸ್ನ ಕೊಡ್ತಾರೆ. ಐ ಆಮ್ ಲುಕಿಂಗ್ ಫಾರ್ Nike. Let me just write Nike. I'm not advertising any product here, but I'm just choosing a brand. So Nike ಬೇಕು ಅಂತ ಕೇಳ್ತಾರೆ. ಸೇಲ್ಸ್ಮನ್, ದೀಸ್ ಬ್ರ್ಯಾಂಡ್ಸ್ ಆರ್ ವೆರಿ ಪಾಪ್ಯುಲರ್ ಮೇಡಮ್. ಸೊ ಇಲ್ಲಿ ನೀವು ಇದನ್ನು ಬರೆದು ಬಿಟ್ರಿ. ಐ ಆಮ್ ಲುಕಿಂಗ್ ಫಾರ್ ನೈಕಿ ಶೂಸ್, ದೀಸ್ ಬ್ರ್ಯಾಂಡ್ಸ್ ಆರ್ ವೆರಿ ಪಾಪ್ಯುಲರ್ ಮೇಡಮ್. ಸೊ ರೇಖಾ ಅದನ್ನು ಪರ್ಚೇಸ್ ಮಾಡ್ಕೋಬೇಕೋ ಇಲ್ವೋ, ಅದ್ರ ಜೊತೆಗೆ ದೀಸ್ ಬ್ರ್ಯಾಂಡ್ಸ್ ಆರ್ ವೆರಿ ಪಾಪ್ಯುಲರ್ ಮೇಡಮ್. ಸೊ ಇಲ್ಲಿ ಏನು ಮಾಡ್ತಾನೆ, ಅಷ್ಟರೊಳಗಡೆ ಬಂದು ಹಾಕಿರ್ತಾನೆ. ಸೊ ಬ್ರ್ಯಾಂಡ್ ನಾವು ಆಗಲೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್ ಇಯರ್. ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ನೀವು ಹೇಗೆ ಆನ್ಸರ್ ಬರಬೇಕಾಗತ್ತೆ ಅಂತ ಹೇಳಿದ್ರೆ, ದೀಸ್ ಬ್ರ್ಯಾಂಡ್ಸ್ ಆರ್ ವೆರಿ ಪಾಪ್ಯುಲರ್ ಮೇಡಮ್, ಐ ಆಮ್ ಲುಕಿಂಗ್ ಫಾರ್. ಸೊ ಅಲ್ಲಿ ಸೆನ್ಸಿಬಲ್ ಆನ್ಸರ್ ಅಂತ ಏನು ಹೇಳಿದ್ರೆ, ಐ ಆಮ್ ಲುಕಿಂಗ್ ಫಾರ್ ಲೇಡೀಸ್ ಶೂ ಆರ್ ವೆಟ್ ಶೂಸ್ ಆರ್ ಟ್ರಕ್ಕಿಂಗ್ ಶೂಸ್ ಅಂತ ಕೂಡ ನೀವು ಬರಿಬೋದು. ದೀಸ್ ಬ್ರ್ಯಾಂಡ್ ಅಂತ ಒಂದಷ್ಟು ಬ್ರ್ಯಾಂಡ್ ಅನ್ನ ತಂದಿಟ್ಟಿರ್ತಾನೆ. ಸೆಲೆಕ್ಟಿಂಗ್, ಹೇಗೆ ಸೆಲೆಕ್ಟ್ ಮಾಡ್ತಾರೆ ರೇಖಾ? ಐ ಪ್ರಿಫರ್, ಸೆಲೆಕ್ಟ್ ಮಾಡಬೇಕು. ಐ ಪ್ರಿಫರ್ ನೈಕಿ. ಇಲ್ಲಿ ನೈಕಿ ಬರಬೇಕಾಗತ್ತೆ. ಸೊ ಯಾವ ಒಂದು ಬ್ರ್ಯಾಂಡನ್ನ ಸೆಲೆಕ್ಟ್ ಮಾಡ್ತಿದ್ದಾಳೆ? ಐ ಪ್ರಿಫರ್ ನೈಕಿ. ಸರ್ಟನ್ಲಿ ಮೇಡಮ್ ಅಂತ. ಓಕೆ ಫೈನ್ ಮೇಡಮ್, ನಾನು ನಿಮಗೆ ನೈಕಿ ಬ್ರ್ಯಾಂಡದೇ ಟ್ರಕ್ಕಿಂಗ್ ಶೂಸ್ನ ಕೊಡ್ತೀನಿ. ರೇಖಾ, ಥ್ಯಾಂಕ್ಸ್ ಗಿವಿಂಗ್, ಲೀವ್ ಟೇಕಿಂಗ್. ಸೊ ಇಲ್ಲಿ ನೀವು ಬರೀಲೇಬೇಕಾಗುತ್ತೆ. ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿದ್ರೆ ಥ್ಯಾಂಕ್ ಯು, ಐ ಆಮ್ ರೈಟಿಂಗ್ ಎ ಶಾರ್ಟ್ ಫಾರ್ಮ್, ಥ್ಯಾಂಕ್ ಯು ಅಂತ ಬರೀಬೇಕು. ನೀವು ಎಕ್ಸಾಮಲ್ಲಿ TY ಅಂತ ಬರಿಬೇಡಿ. ಸಿನ್ಸ್ ಐ ಆಮ್ ಶಾರ್ಟ್ ಇನ್ ಸ್ಪೇಸ್, ಐ ಆಮ್ ರೈಟಿಂಗ್ ದಿಸ್ ಶಾರ್ಟ್ ಫಾರ್ಮ್, ಥ್ಯಾಂಕ್ ಯು ಆ್ಯಂಡ್ ಲೀವ್ ಟೇಕಿಂಗ್. ಥ್ಯಾಂಕ್ ಯು, ಸಿ ಯು ಲೇಟರ್ ಅಥವಾ ಸಿ ಯು ನೆಕ್ಸ್ಟ್ ಟೈಮ್, ರೈಟ್? ಥ್ಯಾಂಕ್ ಯು, ಸಿ ಯು ಅಂತ ಬರೆದು ಕೂಡ ಆಗತ್ತೆ. ಸೊ ದಟ್ ಈಸ್ ಲೀವ್ ಟೇಕಿಂಗ್. ಲೀವ್ ಟೇಕಿಂಗ್ ಅಂತಂದರೆ ಬಾಯ್, ಸಿ ಯು ಲೇಟರ್, see you after. So these are the answers. So next ಯಾವುದು? Write expressions. Fill in the blanks by choosing the appropriate expression given in the bracket. ಇಲ್ಲಿ ಯಾವುದು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ ಅಂತಂದ್ರೆ, ಕೆಳಗಡೆ ಅಥವಾ ಕೆಲವೊಂದು ಸರಿ ಮೇಲ್ಗಡೆ ಕೊಟ್ಟಿರ್ತಾರೆ ಈ ಒಂದು ಇನ್ಸ್ಟ್ರಕ್ಷನ್ಸ್ ಇಮಿಡಿಯೇಟ್ ಆಗಿ. This will be asked for 2 marks. ಹೇಗೆ? This question is taken from ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ಮೊದಲೇ ಹೇಳಿದಾಗೆ ಟೆಕ್ಸ್ಟ್ ಬುಕ್ ಯಾರು ಓದ್ತಾರೆ ಅವ್ರಿಗೆ ಆನ್ಸರ್ಸ್ ಹುಡುಕೋದು ತುಂಬ ಈಸಿ. ದ ನಂಬರ್ ಆಫ್ ಮೋಟರ್ ವೆಹಿಕಲ್ಸ್ ಇನ್ ಬ್ರೆಜಿಲ್ ಇಸ್ ಗ್ರೋಯಿಂಗ್ ಬೈ ಡ್ಯಾಶ್ ಇದೆ. ಇಲ್ಲಿ 3 ಆನ್ಸರ್ಸ್ ಕೊಟ್ಟಿದ್ದಾರೆ, ಬಟ್ ಬ್ಲ್ಯಾಂಕ್ಸ್ ಇರೋದು 2 ಮಾತ್ರ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಗ್ರೋಯಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌನ್ಸ್. ಗ್ರೋಯಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂದರೆ ಏಕಾಏಕಿ ಏಕ್ದಮ್ ಹೋಗ್ತಾನೆ ಇದೆ ಅಂತ. Almost as if cars were distributed free of charge to fair game, all and sundry. So all and sundry is the right answer here. ಎಲ್ರಿಗೂ ಫ್ರೀ ಆಫ್ ಕಾಸ್ಟ್ ಕೊಟ್ಟ ಹಾಗೆ ಇಲ್ಲಿ ಬ್ರೆಜಿಲ್ನಲ್ಲಿ ಮೋಟರ್ ವೆಹಿಕಲ್ಸ್ ತುಂಬಾನೇ ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ಆನ್ಸರ್ ಇಲ್ಲಿ. ನಾನು ಮೊದಲೇ ಹೇಳಿದಾಗೆ ಯು ಹ್ಯಾವ್ ಟು ಸಾಲ್ವ್ ಮೋರ್ ಕ್ವಶನ್ಸ್. ಇಂಟರ್ನೆಟ್ಟಲ್ಲಿ 10 ಹಲವು ಕ್ವಶನ್ ಪೇಪರ್ಗಳು ಸಿಗುತ್ತೆ. ದಯವಿಟ್ಟು ಡೌನ್ಲೋಡ್ ಮಾಡಿ. ಮೇಕ್ ಯೂಸ್ ಆಫ್ ದಿ ಇಂಟರ್ನೆಟ್ ಫೆಸಿಲಿಟಿ. ಡೌನ್ಲೋಡ್ ಇಟ್, ಸಾಲ್ವ್ ಮೋರ್ ಕ್ವಶನ್. Next one is right linkers. Question number 30. Fill in the blanks with the right linkers which will be asked for 4 marks. A dramatic
ಚಿಪ್ಕೋ ಮೂವ್ಮೆಂಟ್ ಟುಕ್ ಪ್ಲೇಸ್ ಇನ್ ಹಿಮಾಲಯನ್ ವಿಲೇಜ್. ಅಗೈನ್ ನಾನು ಮೊದಲೇ ಹೇಳಿದಾಗೆ ಈ ಕ್ವಶನ್ಗಳೆಲ್ಲ ಟೆಕ್ಸ್ಟ್ ಬುಕ್ ಇಂದಾನೇ ಬರುತ್ತೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ರೈಟ್? ಸೊ ಅ ಡ್ರಾಮ್ಯಾಟಿಕ್ ಚಿಪ್ಕೋ ಮೂವ್ಮೆಂಟ್ ಟುಕ್ ಪ್ಲೇಸ್. ಇಲ್ಲಿ ರೈಟ್ ಲಿಂಕರ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕೂಡ ಆನ್ಸರ್ಸ್ ಕೊಟ್ಟಿರ್ತಾರೆ. ಹೌ ಡು ವಿ ಯೂಸ್ ಇಟ್? A dramatic Chipko movement took place in the Himalayan village of Adwani in 1977. Dash, a village woman named Bachni Devi led resistance against her own husband. Dash had obtained a contract to cut trees. Her involvement in ecology dash Chipko dash was taking place in the Himalayan region. So ಇಲ್ಲಿ 4 ಆನ್ಸರ್ ಆಪ್ಷನ್ಸ್ ಇದೆ. ಸೊ 4 ಬ್ಲಾಂಕ್ಸ್ ಇದೆ. ಸೊ ಯು ನೀಡ್ ನಾಟ್ ವರಿ. ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಯಿತು ಅಂದ್ರೂ ಯು ಕ್ಯಾನ್ ರೀರೈಟ್ ಇಟ್. ಸೊ ಬರೆಯೋದಕ್ಕಿಂತ ಮುಂಚೆನೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ರಿಮೆಂಬರ್ ಇನ್ ಯುವರ್ ಮೈಂಡ್ ಫಾರ್ ದ ಬ್ಲಾಂಕ್ಸ್. ದಿಸ್ ಆನ್ಸರ್ ಶುಡ್ ಬಿ ರಿಮೆಂಬರ್ಡ್ ಇನ್ ಯೋರ್ ಮೈಂಡ್. ಕೀಪ್ ದಿಸ್ ಇನ್ ಮೈಂಡ್. ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಏಕಾಏಕಿ. A dramatic Chipko movement took place in the Himalayan village of Adwani in 1977 when, so yavaga, when a village woman named Bachni Devi led resistance against her own husband, who, yaru ತಗೊಂಡಿದ್ದು, her own husband, who had obtained a contract to cut trees. Her involvement in ecology, Chipko, with is the right answer. With ಯಾವ್ದ್ರ ಜೊತೆಗೆ? Ecology with Chipko that was taking place. So last answer, that was taking place in the Himalayan region. So ಹೀಗೆ ನೀವು ಆನ್ಸರ್ ಮಾಡ್ತಾ ಹೋದ್ರೆ more number of questions should be solved. ಹೀಗೆ ನೀವು ಸಾಲ್ವ್ ಮಾಡ್ತಾ ಹೋದಷ್ಟು ನಿಮಗೆ ಐಡಿಯಾ ಸಿಗುತ್ತೆ. ನೆಕ್ಸ್ಟ್, filling the boxes. This is very important and very easy. ನಿಮಗೆ ಆನ್ಸರ್ ಖಾಲಿ ಒಂದು 5-6 ಲೈನಲ್ಲೇ ಆನ್ಸರ್ ಇರುತ್ತೆ. ಅದನ್ನು ನೀವು ಫಿಲ್ ಅಪ್ ಮಾಡ್ತಾ ಹೋಗಬೇಕಾಗುತ್ತೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಮೇಕ್ ನೋಟ್ಸ್ ಬೈ ಡ್ರಾಯಿಂಗ್ ಆ್ಯಂಡ್ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಬೈ ಡ್ರಾಯಿಂಗ್ ಆ್ಯಂಡ್ ಫಿಲ್ಲಿಂಗ್, ನೀವು ಡ್ರಾ ಮಾಡಿ ಫಿಲ್ ಮಾಡಲೇಬೇಕು. ಡೋಂಟ್ ಜಸ್ಟ್ ರೈಟ್ ದಿ ಆನ್ಸರ್ಸ್. ಅಲ್ಲಿ ಕ್ವಶನ್ ನಂಬರ್ ಕೊಟ್ಟಿದ್ರು ಕೂಡ ನೀವು ಕ್ವಶನ್ ನಂಬರ್ನ ಹಾಕಿ ಮಾಡಬೇಡಿ. ಜಸ್ಟ್ ಡ್ರಾ ದಿಸ್. ಲೆಟ್ ಅಸ್ ಸಾಲ್ವ್ ಇಟ್. ದ ಹಾಸ್ಪಿಟಲ್, now the hospital as we see today began to evolve only around 19th century. ಇಲ್ಲಿ began ಅಂತ ಕೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಏನಿರುತ್ತೆ ಪ್ರಿಸೀಡಿಂಗ್ ಸೆಂಟೆನ್ಸ್ ಅಲ್ಲಿ, began to evolve only around 19th century ಅನ್ನುವಂಥ ಒಂದು ಟರ್ಮ್ ಅನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಏನು, people began to live in better conditions. ಆಪ್ಷನ್ ಕೊಟ್ಟಿದ್ದಾರೆ live in. ಸೊ ಈ live in ಅನ್ನುವಂಥ in better condition ಅನ್ನುವಂಥದ್ದು ಆನ್ಸರ್ ಇಲ್ಲಿ ಬರಿತೀವಿ ನಾವು. They felt the need for more cleanliness and good expert care. ಸೊ ಇಲ್ಲಿ ಯಾವುದ್ರ ಬಗ್ಗೆ ಅವರು ರಿಕ್ವೈರ್ ಮಾಡಿಕೊಂಡ್ರು ಅನ್ನುವಂಥದ್ದು, they felt the need for more cleanliness and good expert care. ಸೊ ಇಲ್ಲಿ ಏನು ಬರಿತೀವಿ, more cleanliness and good expert care ಅನ್ನುವಂಥದ್ದು ಆನ್ಸರ್ನ ಇಲ್ಲಿ ಬರಿತೀವಿ. ನೆಕ್ಸ್ಟ್ ಒನ್ ಏನಾಗುತ್ತೆ, ಇನ್ ದ ಪಾಸ್ಟ್ nuns, priests and other members. ಇಲ್ಲಿ ಕೊಟ್ಟಿದೆ ಇನ್ ದ ಪಾಸ್ಟ್ ಅಂತ ಹೇಳಿ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು 5-6 ಆಪ್ಷನ್ಗೆ ನನ್ಸ್, ಪ್ರೀಸ್ಟ್ಸ್ ಆ್ಯಂಡ್ ಅದರ್ ಮೆಂಬರ್ಸ್ ಅಂತ ನಾವು ಬರಿತೀವಿ. ನನ್ಸ್, ಪ್ರೀಸ್ಟ್ಸ್ ಆ್ಯಂಡ್ ಅದರ್ ಮೆಂಬರ್ಸ್ ಹ್ಯಾಡ್ ಡನ್ ನರ್ಸಿಂಗ್. ಇಲ್ಲಿ ಆಗಲೇ ಕೊಟ್ಟಾಗಿದೆ ಹ್ಯಾಡ್ ಡನ್ ನರ್ಸಿಂಗ್. ದ ಫಸ್ಟ್ ಹಾಸ್ಪಿಟಲ್ ವಾಸ್ ಸೇಂಟ್ ಥಾಮಸ್ ಹಾಸ್ಪಿಟಲ್ ಬೈ ಫ್ಲೋರೆನ್ಸ್ ನೈಟಿಂಗೇಲ್. ಸೊ ದ ಫಸ್ಟ್ ಹಾಸ್ಪಿಟಲ್ ಎಲ್ಲಿ, ಸೇಂಟ್ ಥಾಮಸ್ ಫ್ಲೋರೆನ್ಸ್ ಹಾಸ್ಪಿಟಲ್ ಅನ್ನುವಂಥದ್ದು ಆನ್ಸರ್ ಅಲ್ಲಿ. ಸೊ ಇಫ್ ಯು ರೈಟ್ ದಿಸ್, ಈಚ್ ಬ್ಲ್ಯಾಂಕ್ ಆರ್ ಈಚ್ ಬಾಕ್ಸ್ ವಿಲ್ ಕ್ಯಾರಿ half a mark. ಸೊ ಯು ಕ್ಯಾನ್ ಸ್ಕೋರ್ 4 marks ಈಸಿಲಿ. ನೀವು ಅದನ್ನು ಮಿಸ್ಟೇಕ್ ಮಾಡಿಕೊಂಡ್ರೆ 4 marks ಅಲ್ಲಿ 2 marks ಅಂತೂ ಖಂಡಿತ ಹೋಗುತ್ತೆ. ಸೊ ಡೋಂಟ್ ಮಿಸ್ಟೇಕ್, ದಿಸ್ ಇಸ್ ವೆರಿ ಈಸಿ. ಯು ಕ್ಯಾನ್ ಸ್ಕೋರ್ 4 out of 4. ನೆಕ್ಸ್ಟ್ ಇಸ್ ಲೆಟರ್ ರೈಟಿಂಗ್. ಈ ಲೆಟರ್ ರೈಟಿಂಗು ನಿಮಗೆ 5 marksಗೆ ಕೇಳ್ತಾರೆ. ಸೊ ದಿಸ್ 5 marks ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಈ ಒಂದು ಲೆಟರ್ ರೈಟಿಂಗ್ ಸೆಷನನ್ನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಆಲ್ಸೋ ಅಪಾರ್ಟ್ ಫ್ರಮ್ ಲೆಟರ್ ರೈಟಿಂಗ್, ಸ್ಪೀಚ್ ರೈಟಿಂಗ್ ಮತ್ತು ಪೈ ಚಾರ್ಟ್, ಈ ಒಂದು 3 ಕ್ವಶನ್ಸಲ್ಲಿ ಹೇಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಸೊ ಕೈಂಡ್ಲಿ ವಾಚ್ ಇಟ್ ಇಫ್ ಯು ವಾಂಟ್ ಟು ಸ್ಕೋರ್ 10 marks. ನಿಮಗೆ ಒಂದು ಡೌಟ್ ಇರುತ್ತೆ,
ಸ್ಪೀಚ್ ರೈಟಿಂಗ್ ಮತ್ತೆ ಪೈ ಚಾರ್ಟ್ ಎರಡು ಕಂಪಲ್ಸರಿನಾ? ಇಲ್ಲ. ದೇರ್ ವಿಲ್ ಬಿ ಅನ್ ಆಪ್ಷನ್ ಆರ್ ಈದರ್ ಯು ರೈಟ್ ಸ್ಪೀಚ್ ಆರ್ ಯು ಅಟೆಂಪ್ಟ್ pie chart. So which is the last question left out here? Before last question, 34th question. What do the underlined words in the following extract refer to? Very easy. ಯಾವ ಒಂದು ವರ್ಡ್ ಇಲ್ಲಿ ಅಂಡರ್ಲೈನ್ ಆಗಿದೆ ಅದು ಏನನ್ನ ರೆಫರ್ ಮಾಡುತ್ತೆ ಅಂತ ಆನ್ಸರ್ ಇಲ್ಲೇ ಇರುತ್ತೆ. ಅದನ್ನ ನೋಡಿ ನೀವು ಇಲ್ಲಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. So let us start solving it. Huan Sang came to India to learn about people who lived ಹಿಯರ್. ಇಲ್ಲಿ ಎರಡು ಪದಗಳು ಅಂಡರ್ಲೈನ್ ಆಗಿದೆ. ಹೂ ಅಂದ್ರೆ ಯಾರು? ಇಸ್ ಇಟ್ ಹೂ ಅಂಡ್ ಸಾಂಗ್ ಆರ್ ಇಸ್ ಇಟ್ ಪೀಪಲ್? ಮತ್ತೆ ಓದಿ. ಹೂ ಅಂಡ್ ಸಾಂಗ್ ಕೇಮ್ ಟು ಇಂಡಿಯಾ ಟು ಲರ್ನ್ ಅಬೌಟ್ ಪೀಪಲ್ ಹೂ ಲಿವ್ಡ್ ಹಿಯರ್. ಹೂ ಅಂದ್ರೆ ಪೀಪಲ್, ಪೀಪಲ್ ಆಫ್ ಇಂಡಿಯಾ. ಜಸ್ಟ್ ರೈಟ್ ಪೀಪಲ್, ಇನಫ್. ಹೂ ಲಿವ್ಡ್ ಹಿಯರ್. ಹಿಯರ್ ಅಂದ್ರೆ ಎಲ್ಲಿ? ಇಂಡಿಯಾ. ಸೊ ಯು ರೈಟ್ India. He came walking through the mountains facing all the odds. He was always dressed. So who is here? It is none other than Huan Sang. So ನೀವು Huan Sang ಅಂತ ಬರೆದ್ರೆ ಆನ್ಸರ್ ಕರೆಕ್ಟ್. He was always dressed in a strange attire and this amused people around him. ಸೊ ಹಿ ವಾಸ್ ಡ್ರೆಸ್, ಹಿ ಅನ್ನುವಂಥದ್ದು ಆಯಿತು. ಆ್ಯಂಡ್ ದಿಸ್ ಅಂದರೆ ಏನು? ಸೊ ದಿಸ್ ಅಮ್ಯೂಸ್ಡ್ ಅಂದರೆ ಸ್ಟ್ರೇಂಜ್ ಅಟೈರ್ ಇಸ್ ದ ಆನ್ಸರ್ ಇಯರ್. ಸ್ಟ್ರೇಂಜ್ ಅಟೈರ್ ಆ ಒಂದು ಹಾವಭಾವ ಅಥವಾ ಉಡುಗೆ ತೊಡುಗೆ, ಉಡುಗೆ ಅಂತ ನಾವೇನು ಡ್ರೆಸ್ ಹಾಕೊಂಡಿರ್ತೀವಿ ಅದು ಲೋಕಲ್ ಇಂಡಿಯನ್ಸ್ಗೆ ಸ್ವಲ್ಪ ಶಾಕಿಂಗ್ ಥರ ಇರುತ್ತೆ. ಅಮ್ಯೂಸ್ಡ್ ಪೀಪಲ್ ಸ್ವಲ್ಪ ಫನ್ನಿ ಅಂತ ಅನ್ಸಿರುತ್ತೆ. ದ ಲಾಸ್ಟ್ ಕ್ವೆಶನ್ ಇಸ್ jumbled words which will be asked for 1 mark. Rearrange the jumbled segments to form a meaningful sentence. 1 mark ಇರುತ್ತೆ. ಸೊ ಇದು ನೀವು ರೀಅರೇಂಜ್ ಮಾಡಿದ್ಮೇಲೆ ನಿಮಗೆ ಮೀನಿಂಗ್ಫುಲ್ ಸೆಂಟೆನ್ಸ್ ಸಿಗಬೇಕಾಗತ್ತೆ. ಒನ್ ಸಿಂಪಲ್ ಟ್ರಿಕ್, ನೀವು ಇದನ್ನು ಆನ್ಸರ್ ಮಾಡಬೇಕಾದ್ರೆ ಡೋಂಟ್ ಸ್ಟ್ರೈಟ್ ಅವೇ ಆನ್ಸರ್ ನೀವು ಸ್ಟ್ರೈಟ್ ಆಗಿ ಬರೀಲಿಕ್ಕೆ ಹೋಗ್ಬೇಡಿ. ತಿರುಗಿಸಿ ಮರುಗಿಸಿ ನೀವು ಎಷ್ಟು ಸಾಧ್ಯ ಆಗುತ್ತೆ ಒಂದು ಶಫಲ್ ಮಾಡಿ ಆನ್ಸರ್ನ ಪ್ರಯತ್ನ ಮಾಡಿ ಹುಡ್ಕೋದಕ್ಕೆ. ಸಿಗುತ್ತೆ, ಖಂಡಿತವಾಗ್ಲೂ ಆನ್ಸರ್ ಸಿಗುತ್ತೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಪಂಕ್ಚುಯೇಷನ್ ಮಾರ್ಕ್ ಏನಾದರೂ ಒಂದು ಸ್ವಲ್ಪ ಚೇಂಜ್ ಇತ್ತು ಅಂತ ಹೇಳಿದ್ರೆ ನೀವು ಅದರ ಪ್ರಕಾರನೇ ಕ್ವಶನನ್ನು ಫ್ರೇಮ್ ಮಾಡಬೇಕಾಗತ್ತೆ, ಆನ್ಸರ್ನ ಫ್ರೇಮ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಇಲ್ಲಿ ಎಂಡಲ್ಲಿ ಎಲ್ಲಾದರೂ ಒಂದು ಕಡೆ ಕ್ವಶನ್ ಮಾರ್ಕ್ ಇತ್ತು ಅಂದರೆ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡೋಕ್ಕಾಗಲ್ಲ, ಕ್ವಶನನ್ನು ಫ್ರೇಮ್ ಮಾಡಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ಲೆಟ್ಸ್ ಆಲ್ ದಿಸ್ ಅಕಾರ್ಡಿಂಗ್ ಟು ದಿಸ್ 1 2 3 4 5 6 ಇದೆ. ಏನಿದೆ? ಓನ್ ಎವ್ರಿ ಇಟ್ಸ್ ಲ್ಯಾಂಗ್ವೇಜ್ ಕಂಟ್ರಿ ಹ್ಯಾಸ್. ಸೊ ಕೆಲವರಿಗೆ ಶಾರ್ಪ್ ಇರ್ತಾರೆ, ಕೆಲವರು ಅದನ್ನು ಓದ್ತಿದ್ದಂಗೆ ಅರ್ಥ ಆಗುತ್ತೆ. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಅಂತ ಆನ್ಸರ್ ಬರೀತಾರೆ. ಆದರೆ ಒಂದು ವೇಳೆ ಇಲ್ಲಿ ಕ್ವಶನ್ ಮಾರ್ಕ್ ಇತ್ತು ಅಂತಂದರೆ ನೀವು ಹೇಗೆ ಕ್ವಶನ್ನ ಫ್ರೇಮ್ ಮಾಡ್ತೀರಾ? ಹ್ಯಾಸ್ ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್? ಯಾಕೆಂದರೆ ಇಲ್ಲಿ ಒಂದು ಹ್ಯಾಸ್ ಮಾತ್ರ ಇರೋದು, ರೈಟ್? ಆದರೆ ಕ್ವಶನ್ ಮಾರ್ಕ್, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ರೆಫರೆನ್ಸ್ಗೆ. ಕ್ವಶನ್ ಮಾರ್ಕ್ ಅಥವಾ ಎಕ್ಸ್ಕ್ಲಮೇಟರಿ ಮಾರ್ಕ್ ಇತ್ತು ಅಥವಾ ಮತ್ತೊಂದು ಪಂಕ್ಚುಯೇಷನ್ ಮಾರ್ಕ್ ಇತ್ತು ಅಂದರೆ ಅದರ ಪ್ರಕಾರನೇ ನೀವು ಈ ಆನ್ಸರ್ನ ರೆಫರ್ ಮಾಡಬೇಕಾಗತ್ತೆ, ಈ ಆನ್ಸರ್ನ ಫ್ರೇಮ್ ಮಾಡಬೇಕಾಗತ್ತೆ. ಬಿ ಕೇರ್ಫುಲ್. ನೀವು ಇದನ್ನು ನೀವು ಮಾಡಿದ್ರೆ ಯು ವಿಲ್ ಗೆಟ್ 1 mark. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ಸೆಷನ್. ನೆಕ್ಸ್ಟ್ ಸೆಷನಲ್ಲಿ ನಾನು ಮೊದಲೇ ಹೇಳಿದಾಗೆ ಲೆಟರ್ ರೈಟಿಂಗ್, ಪೈ ಚಾರ್ಟ್ ಮತ್ತು ಸ್ಪೀಚ್ ರೈಟಿಂಗ್ ಈ 3 ಸೆಕ್ಷನನ್ನು ನಾನು ಕಂಬೈನ್ ಮಾಡಿ ಒಂದು ಸೆಷನ್ ಮಾಡ್ತಾ ಇದ್ದೀನಿ. ಆ ಸೆಷನನ್ನು ಕೂಡ ನೀವು ನೋಡಿ 10 ಮಾರ್ಕ್ಸು ನೀವು ಅನ್ನೆಸರಿಯಾಗಿ ಕಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.